Good morning, students. All of you very good morning. That is the chemical bonding chapter. In the last video we discussed that is on VBT. On VBT we discussed that is structure of certain molecules such as SF6, PCl5. Next that is methane, ethane, ethine, boron trifluoride, ಬೆರಿಲಿಯಂ ಡೈಕ್ಲೋರೈಡ್. ಈ ಥರ ನಾವು ನಿಮಗೆ ಸಿಲೆಬಸ್ಸಲ್ಲಿ ಏನೆಲ್ಲ ಮಾಲಿಕ್ಯೂಲ್ಸ್ ಡಿಸ್ಕಸ್ ಮಾಡಿದ್ವಿ, ಎಲ್ಲ ಮಾಲಿಕ್ಯೂಲ್ಸ್ ಸ್ಟ್ರಕ್ಚರ್ಸ್ ಬೇಸ್ಡ್ ಆನ್ VBT ಡಿಸ್ಕಸ್ ಮಾಡಿದ್ವಿ. ಅಲ್ಲಿಗೆ ಟೋಟಲಿ ಈ VBT ಮೇಲೆ ಹೈಬ್ರಿಡೇಷನ್ ಕೂಡ ಡಿಸ್ಕಸ್ ಮಾಡಿದ್ವಿ. ರಿಮೆಂಬರ್, ನಿಮಗೆ ಆಕ್ಚುಲಿ ಈ ವೆಸ್ಪರ್ ಥಿಯರಿ, VSEPR ಥಿಯರಿ ಅರ್ಥ ಆಯ್ತಾ? ನಿಮಗೆ ನೀಟಾಗಿ ಅರ್ಥ ಆಗಬೇಕು ಅಂದರೆ ಹೈಬ್ರಿಡೇಷನ್ ಕೂಡ ಇರಬೇಕು. ನಿಮಗೆ ಅರ್ಥ ಆಯ್ತಾ? ನಿಮಗೆ ದಟ್ ಈಸ್ SP ಹೈಬ್ರಿಡೇಷನ್ ಇದ್ರೆ ಏನು ಶೇಪು, ಲೀನಿಯರ್ ಶೇಪ್ ಅಂತ ಹೇಳ್ತೀರಾ, ಬಾಂಡ್ ಆ್ಯಂಗಲ್ ಹೇಳ್ತೀರಾ. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ SP2 ಇದ್ರೆ ಟ್ರಿಗೊನಲ್ ಪ್ಲೇನಾರ್ ಇನ್ ಶೇಪ್ ಅಥವಾ ಟ್ರಯಾಂಗುಲರ್ ಪ್ಲೇನಾರ್ ಇನ್ ಶೇಪ್ ಅಂತ ಹೇಳ್ತೀರಾ. SP3 ಇದ್ರೆ ಟೆಟ್ರಾಯ್ಡಲ್ ಇನ್ ಶೇಪ್ ಅಂತ ಹೇಳ್ತೀರಾ. ಅರ್ಥ ಆಯ್ತಾ? ನೆಕ್ಸ್ಟ್ SP2D ಇದ್ರೆ ಅಥವಾ DSP2 ಅಂತ ಹೇಳ್ಬಿಟ್ಟು ಕರಿತೀವಿ. ಅರ್ಥ ಆಯ್ತಾ? ದಟ್ ಈಸ್ ಸ್ಕ್ವೇರ್ ಪ್ಲೇನರ್ ಅಂತ ಕರಿತೀರಾ. ನೆಕ್ಸ್ಟ್ SP3D2 ಇದ್ರೆ ದಟ್ ಈಸ್ ಆಕ್ಟಾಯ್ಡಲ್ ಶೇಪ್ ಅಂತ. ಹೈಬ್ರಿಡೇಷನ್ ನಿಮಗೆ ಗೊತ್ತಿರ್ಬೋದು. ಅರ್ಥ ಆಯ್ತಾ? ಇವಾಗ ಲಾಸ್ಟ್ ಕ್ಲಾಸಲ್ಲಿ ನಾವು ಆ ಒಂದು VBT ಡಿಸ್ಕಸ್ ಮಾಡಿದ್ವಿ. ಇನ್ನು ಟುಡೇಸ್ ಕ್ಲಾಸ್ ಇನ್ ಕೆಮಿಕಲ್ ಬಾಂಡಿಂಗ್ VSEPR ಥಿಯರಿ. ಅರ್ಥ ಆಯ್ತಾ? ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ, VSEPR ಥಿಯರಿ ಅಥವಾ ವೆಸ್ಪರ್ ಥಿಯರಿ ಅಂತ ಕೂಡ ಕೆಲವರು ಉಚ್ಚಾರಣೆ ಮಾಡ್ತಾರೆ. ನೋ ಪ್ರಾಬ್ಲಮ್, ಹಿಂಗಾದ್ರೂ ನೀವು ಉಚ್ಚಾರಣೆ ಮಾಡ್ಕೊಳ್ಳಿ. But VSEPR theory. Why we need this theory? Who introduced, who proposed this theory? What is the reason they proposed this theory? In this theory, that is ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ನಾವು ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತು? ಇಲ್ಲಿ ನಿಮಗೆ ದಿಸ್ ಥಿಯರಿ, VSEPR theory was proposed by the scientist name called as Sidgwick and Powell. Sidgwick and Powell in the year 1940. 1940ಯಲ್ಲಿ ಸಿದ್ವಿಕ್ ಮತ್ತೆ ಪವೆಲ್ ಅನ್ನೋ ಇಬ್ಬರು ಸೈಂಟಿಸ್ಟ್ಗಳು, ಸಿದ್ವಿಕ್ ಮತ್ತೆ ಪವೆಲ್ ಅನ್ನೋ ಇಬ್ಬರು ಸೈಂಟಿಸ್ಟ್ಗಳು 1940ಯಲ್ಲಿ ಈ ಥಿಯರಿನ ಪ್ರಪೋಸ್ ಮಾಡಿದ್ರು. ಯಾಕೆ ಪ್ರಪೋಸ್ ಮಾಡಿದ್ರು ಅಂದ್ರೆ ಟು ಎಕ್ಸ್ಪ್ಲೈನ್ the shape of the molecules. To explain the shape of the molecules. The shape of the molecule based on the interaction between the electron pairs present around the central metal atom in a molecule. ಒಂದು ಮಾಲಿಕ್ಯೂಲ್ ಅಲ್ಲಿ ಸೆಂಟ್ರಲ್ ಆಟಮ್ ಸುತ್ತಲೂ ಏನು ಎಲೆಕ್ಟ್ರಾನ್ ಪೇರ್ಸ್ ಪ್ರೆಸೆಂಟ್ ಆಗಿದೆಯೋ ಅದರ ಮೇಲೆ ಶೇಪ್, ಮಾಲಿಕ್ಯೂಲ್ನ ಜೊಮೆಟ್ರಿ ಅಥವಾ geometrical shape is present, that is present ಅಂತ ಹೇಳ್ಬಿಟ್ಟು ಅರ್ಥ ಆಯ್ತಾ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅರ್ಥ ಆಗಿದೆಯಾ ಸರ್? ಇದೇನು ಸರ್ ಎಲೆಕ್ಟ್ರಾನ್ ಪೇರ್ಸ್? ನಮ್ಗೆ ಆಲ್ರೆಡಿ ಹೈಬ್ರಿಡೇಷನ್ ಮೇಲೆ ಶೇಪ್ ಗೊತ್ತಿದೆಯಲ್ಲ ಸರ್. ಎಸ್, ಹೈಬ್ರಿಡೇಷನ್ ಮೇಲೆ ಶೇಪ್ ಹೇಳ್ಬೋದು ನೀವು. ಬಟ್ ಫಾರ್ ಎಕ್ಸಾಂಪಲ್ ಅರ್ಥ ಆಯ್ತಾ? ಯು ಟೇಕ್ ಅಮೋನಿಯಾ ಮಾಲಿಕ್ಯೂಲ್ ಅಥವಾ ವಾಟರ್ ಮಾಲಿಕ್ಯೂಲ್ ತಗೊಳ್ಳೋಣ. ವಾಟರ್ ಮಾಲಿಕ್ಯೂಲ್ ಅಲ್ಲಿ ದ ಸೆಂಟ್ರಲ್ ಆಟಮ್ ಈಸ್ ಆಕ್ಸಿಜನ್ ಆಟಮ್. ಅರ್ಥ ಆಯ್ತಾ? ದಿಸ್ ಆಕ್ಸಿಜನ್ ಆಟಮ್ ಅಂಡರ್ಗೋಯಿಂಗ್ SP3 ಹೈಬ್ರಿಡೇಷನ್. SP3 ಇದ್ರೆ ಇದು ನಿಮಗೆ ಟೆಟ್ರಾಯ್ಡಲ್ ಶೇಪ್ ಬರ್ಬೇಕು ತಾನೆ, ಬಟ್ ಟೆಟ್ರಾಯ್ಡಲ್ ಬರಲ್ಲ, ಇಟ್ ಇಸ್ ಅ ಬೆಂಟ್ ಶೇಪ್ಡ್ ಬರುತ್ತೆ. ಯು ಟೇಕ್ NH3. ಇನ್ NH3 ನೈಟ್ರೋಜನ್ ಆಟಮ್ ಅಂಡರ್ಗೋಯಿಂಗ್ SP3 ಹೈಬ್ರಿಡೇಷನ್. SP3 ಹೈಬ್ರಿಡೇಷನ್ ಅಂದಿದ್ರೆ ನೈಟ್ರೋಜನ್, ಅರ್ಥ ಆಯ್ತು? ಇದೇನು ಬರಬೇಕು? ಟೆಟ್ರಾಯ್ಡಲ್ ಶೇಪ್ ಬರ್ಬೇಕಾ, ಬಟ್ ಇಟ್ ಇಸ್ ಅ ಪಿರಮಿಡಲ್ ಇನ್ ಶೇಪ್. ವಾಟ್ ಇಸ್ ದ ರೀಸನ್? ದ ಬಾಂಡ್ ಆಂಗಲ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿಗೆ ಶೇಪ್ ಚೇಂಜ್ ಆಯ್ತಾ ಇಲ್ವಾ? ಅಲ್ಲಿಗೆ ಹೈಬ್ರಿಡೇಷನ್ ಮೇಲೆ ನಾವು ಪರ್ಟಿಕ್ಯುಲರ್ ಆಗಿ ಅರ್ಥ ಆಯ್ತಾ ಶೇಪ್ ಹೇಳಲಿಕ್ಕಾಗಲ್ಲ. ಅರ್ಥ ಆಯ್ತಾ? ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಅರೌಂಡ್ ದ ಸೆಂಟ್ರಲ್ ಮೆಟಲ್ ಆಟಮ್. ಆ ಸೆಂಟ್ರಲ್ ಆಟಮ್ ಸುತ್ತಲೂ ಅರ್ಥ ಆಯ್ತಾ ಎಷ್ಟೊಂದು
ವೇಲೆನ್ಸ್ ಎಲೆಕ್ಟ್ರಾನ್ ಪ್ರೆಸೆಂಟ್ ಆಗಿದೆಯೋ ಅವು ವೆದರ್ ಇಟ್ ಇಸ್ ಬಾಂಡ್ ಪೇರ್ ಆರ್ ಲೋನ್ ಪೇರ್, ನೋ ಪ್ರಾಬ್ಲಮ್. ನಾನ್ ಬಾಂಡೆಡ್ ಅಥವಾ ಬಾಂಡೆಡ್ ಎರಡೂ ಆಗಿರ್ಬೋದು. ಬಾಂಡೆಡ್ ಆರ್ ನಾನ್ ಬಾಂಡೆಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಶೆಲ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲಿ, ವೇಲೆನ್ಸ್ ಶೆಲ್ ಅಂದ್ರೆ ಏನು, ಲಾಸ್ಟ್ ಶೆಲ್ ತಾನೆ, ಅರ್ಥ ಆಯ್ತಾ? ಆ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಪ್ರೆಸೆಂಟ್ ಆಗಿದೆಯೋ ಅದ್ರ ಮೇಲೆ ಶೇಪ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಸಿಡ್ವಿಕ್ ಮತ್ತೆ ಪವೆಲ್ ಇನ್ ದ ಇಯರ್ 1940. ಅರ್ಥ ಆಗಿದೆಯಾ? ಯಾವ ತರ, ವಾಟ್ ಆರ್ ದ ಪಾಚುಲೇಟ್ಸ್ ಆಫ್ ದಿಸ್ ಥಿಯರಿ? ಅರ್ಥ ಆಯ್ತಾ? ದ ಪಾಚುಲೇಟ್ಸ್ ಆಫ್ ದಿಸ್ ಥಿಯರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ ಸರ್? ಇದೇನು ಸರ್, ನಂಬರ್ ಆಫ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್. ನೋಡಿ ಹೆಸರಲ್ಲೇ ಇದೆ ನೋಡಿ, ವೇಲೆನ್ಸ್ ಶೆಲ್. ಇವಾಗ ಯಾವುದೇ ಒಂದು ಆಟಮಿಗೆ ಒಂದು ನ್ಯೂಕ್ಲಿಯಸ್ ಇರುತ್ತೆ. ದಿಸ್ ನ್ಯೂಕ್ಲಿಯಸ್ having ಪಾಸಿಟಿವ್ ಚಾರ್ಜ್. ಅರ್ಥ ಆಯ್ತಾ? ಅರೌಂಡ್ ದ ನ್ಯೂಕ್ಲಿಯಸ್ there are various shells. ಶೆಲ್ಸ್ ಇರ್ತವೆ. ಅರ್ಥ ಆಯ್ತಾ? ಇವು ಇನ್ನರ್ ಶೆಲ್ಸ್, ಇದು ವೇಲೆನ್ಸ್ ಶೆಲ್ ಅಲ್ವಾ? ಔಟರ್ ಮೋಸ್ಟ್ ಶೆಲ್ ಇಸ್ ಎ ವೇಲೆನ್ಸ್ ಶೆಲ್. ವೇಲೆನ್ಸ್ ಶೆಲ್ ತಾನೆ. ಈ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಪೇರ್ಸ್ ಇದೆಯೋ ಆ ಎಲೆಕ್ಟ್ರಾನ್ ಪೇರ್ಸ್ ಮಧ್ಯೆ ರಿಪಲ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್ ರಿಪಲ್ಷನ್ ಹೆಂಗಿರುತ್ತೆ ಸರ್? ದಟ್ ಯಾವುದೇ ಒಂದು ಮಾಲಿಕ್ಯೂಲ್ ತಗೊಂಡಾಗ ಸೆಂಟ್ರಲ್ ಆಟಮ್ ಅಲ್ಲಿ ಬೋತ್ ಬಾಂಡೆಡ್ ಇರ್ಬೋದು, ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್ ಇರ್ಬೋದು. ಬಾಂಡೆಡ್ ಇರ್ಬೋದು, ನಾನ್ ಬಾಂಡೆಡ್ ಇರ್ಬೋದು. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ವಾಟರ್ ಮಾಲಿಕ್ಯೂಲ್ ಅಂದ ತಕ್ಷಣ, ವಾಟರ್ ಮಾಲಿಕ್ಯೂಲ್ ಅರ್ಥ ಆಯ್ತಾ, ಆಕ್ಸಿಜನ್ ಆಟಮ್ಗೆ 2 ಹೈಡ್ರೋಜನ್ಸ್ ಬಾಂಡ್ ಆಗಿದೆ, 2 ಲೋನ್ ಪೇರ್ಸ್ ಇರ್ತವೆ. ಅರ್ಥ ಆಯ್ತಾ? ಇವು ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಇವು ಬಾಂಡೆಡ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಬಾಂಡೆಡ್ ಎಲೆಕ್ಟ್ರಾನ್ಸ್ ಈ 2 ಮಧ್ಯಲ್ಲೂ, ಅರ್ಥ ಆಯ್ತಾ, ಈ 2ಕ್ಕೂ ಸಂಬಂಧಪಟ್ಟಿರುತ್ತೆ. ಈ ಬಾಂಡೆಡ್ ಎಲೆಕ್ಟ್ರಾನ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ತಾನೆ, ಆ 2ಕ್ಕೂ ಸಂಬಂಧಪಟ್ಟಿರುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಲೋಕಲೈಸ್ಡ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಅಥವಾ ಶೇರ್ಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇದು ಅಷ್ಟೇ. ಈ ಬಾಂಡೆಡ್ ಎಲೆಕ್ಟ್ರಾನ್ಸ್ ಬೋತ್ ಆಕ್ಸಿಜನ್ ಆಟಮ್ ಅಂಡ್ ಹೈಡ್ರೋಜನ್ 2 ಮಧ್ಯಲ್ಲೂ ಪ್ರೆಸೆಂಟ್ ಆಗಿರುತ್ತೆ. ಅದಕ್ಕೆ ಲೋಕಲೈಸ್ಡ್ ಅಥವಾ ಶೇರ್ಡ್ ಎಲೆಕ್ಟ್ರಾನ್ಸ್ ಅಥವಾ ಬಾಂಡೆಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ಇವು 2 ಮಧ್ಯಲ್ಲಿಲ್ಲ, ಓನ್ಲಿ ದಟ್ ಬಿಲಾಂಗ್ಸ್ ಟು ಓನ್ಲಿ ಆಕ್ಸಿಜನ್ ಆಟಮ್. ಹೆನ್ಸ್ ಇದು ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಅಂತ ಕರಿತೀವಿ. ನೋಡಿ, ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್, ಇವು ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಇವಾಗ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಳ್ಳಿ. ಅರ್ಥ ಆಯ್ತಾ? ಇವಾಗ ನನ್ನ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಅಂತ ತಿಳ್ಕೊಳ್ಳಿ. ನಮ್ಮ ಅಪ್ಪ ಅಮ್ಮ ಇಬ್ಬರು, ಅರ್ಥ ಆಯ್ತಾ, ಹೆಂಗೆ ಹೇಳಿದ್ರೆ ಹಂಗೆ ಕೇಳ್ಬೇಕು ನಾನು. ಇವಾಗ ಯಾರೋ ಒಂದು ಅಪ್ಪ ಇಲ್ಲ ಅಮ್ಮ ಇಲ್ಲ, ಈಗ ಒಂದು ಅಪ್ಪ ಮಾರ್ಕೆಟ್ಗೆ ಹೋಗಿದ್ದಾರೆ, ಇಲ್ಲ ಅಮ್ಮ ಮಾರ್ಕೆಟ್ಗೆ ಹೋಗಿದ್ದಾರೆ, ಅಪ್ಪ ಒಬ್ಬರು ಮಾತ್ರ ಇದ್ದಾರೆ. ಇವಾಗ ನನ್ನ ಅಪ್ಪನ ಮಾತ್ರ ಅಪ್ಪನ ಒಂದು ಇದರಲ್ಲಿ ಮಾತ್ರ ನಾನು ಇರ್ತೀನಿ. ಅರ್ಥ ಆಯ್ತಾ? ಅಂದ್ರೆ ಅಪ್ಪ ಏನು ಹೇಳಿದ್ರೆ ಅದು ಕೇಳ್ತೀನಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಅದೇ ಅಲ್ಲ, ಅಪ್ಪ ನನಗೊಂದು ಆಡ್ಲಿಕ್ಕೆ ಅಲ್ಲೇ ನನಗೊಂದು ಬೈಕ್ ತಕ್ಕೊಡು ಅಂತ ಹೇಳ್ತೀನಿ. ನಮ್ಮಮ್ಮ ಏನಕ್ಕೆ ನಿಂಗೆ ಬೈಕು? ಅವಾಗ ಏನಾಗತ್ತೆ? ಅರ್ಥ ಆಯ್ತಾ? ಅಲ್ಲ ನಮ್ಮಮ್ಮ ಆಚೆ ಹೋಗಿದ್ದಾರೆ, ಎಲ್ಲ ಮಾರ್ಕೆಟ್ಗೆ ಹೋಗಿದ್ದಾರೆ. ಆವಾಗ ನಮ್ಮ ಪಾಪ ನನಗೆ ಏನಾದರೂ ಒಂದು ಹೋಟ್ಲಲ್ಲಿ ಒಂದು ತಿಂಡಿ ಕೊಡ್ಸಪ್ಪ ಅಂದರೆ ರೆಡಿ. ಇಲ್ಲ ನಮ್ಮ ಅಮ್ಮ ಇದ್ರೆ ಯಾಕೋ ಮನೇಲಿ ಮಾಡಿಲ್ಲ ಅನ್ನೋ ತಿಂಡಿ. ದಟ್ ಲೈಕ್ ದಿಸ್. ಇಲ್ಲೂ ಕೂಡ ಅಷ್ಟೇ. ಇವೆರಡರ ಮಧ್ಯದಲ್ಲೂ ಅರ್ಥ ಆಯ್ತು, ಇದು ಲೋಕಲೈಸ್ಡ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ಇವಾಗ ನಾನು ಎಲೆಕ್ಟ್ರಾನ್ಸ್ ಅಂತ, ಇವು ಲೋಕಲೈಸ್ಡ್ ಎಲೆಕ್ಟ್ರಾನ್ಸ್, ಇವು ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್. ಇವಾಗ ಅಪ್ಪ ಮಾತ್ರ ಇದ್ದಾರೆ, ಅಮ್ಮ ಇಲ್ಲ ಅಪ್ಪ ಅಮ್ಮ ಇಬ್ರು ಇದ್ದಾರೆ, 2ರ ಮಧ್ಯದಲ್ಲಿ ಅರ್ಥ ಆಯ್ತಿರ್ತಕ್ಕಂಥದ್ದು ಲೋಕಲೈಸ್ಡ್ ಮತ್ತು ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್. ನೀಟಾಗಿ ಅರ್ಥ ಆಗಿದೆಯಾ? ಇವಾಗ ಈ ಎಲೆಕ್ಟ್ರಾನ್ಸ್ ಇದೆ ಅಂದ್ರೆ ಸುಮ್ಮನೆ ಎಲೆಕ್ಟ್ರಾನ್ಸ್ ಅಂದ್ರೆ ಒಂದು ಬಾಂಡು ಅಥವಾ 2 ಎಲೆಕ್ಟ್ರಾನ್ಸ್ ಅಂದ್ರೆ ಬಿಟ್ಟಿರಲಿಲ್ಲ. ಎಲೆಕ್ಟ್ರಾನ್ ಕ್ಲೌಡ್ ಅಲ್ಲಿ ಈ ಎಲೆಕ್ಟ್ರಾನ್ ಕ್ಲೌಡ್ 2ರ ಮಧ್ಯದಲ್ಲಿ ಇರ್ತಕ್ಕಂಥ ರೀಸನಿಂದ ಆ ಎಲೆಕ್ಟ್ರಾನ್ ಕ್ಲೌಡ್ ಹೆಂಗಿರುತ್ತೆ ಅಂದ್ರೆ ಹಿಂಗಿರುತ್ತೆ. ದಿಸ್ ಎಲೆಕ್ಟ್ರಾನ್ ಕ್ಲೌಡ್. ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಕ್ಲೌಡ್ ಅದೇ 2ರ ಮಧ್ಯದಲ್ಲಿ ಇರ್ತಕ್ಕಂಥ ರೀಸನ್ ಹಿಂಗಿದೆ. ಇದು
ಓನ್ಲಿ ಒಂದಕ್ಕೆ ಮಾತ್ರ ಡಿನ್ಯೂಕ್ಲಿಯಸ್ ಎಲೆಕ್ಟ್ರಾನ್ಸ್ ತಾನೆ, ಇವು ಫ್ರೀ ಆಗಿರ್ತಾವೆ, ದೊಡ್ಡದಾಗಿ ಸೈಜ್ ಫ್ರೀ ಆಗಿರ್ತವೆ. ಇದು ಎಲೆಕ್ಟ್ರಾನ್ ಕ್ಲೌಡ್, ಇದು ಎಲೆಕ್ಟ್ರಾನ್ ಕ್ಲೌಡ್, ಇದು ಎಲೆಕ್ಟ್ರಾನ್ ಕ್ಲೌಡ್. ಅರ್ಥ ಆಯ್ತಾ? ಇವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗಿದೆ, ಸ್ವಲ್ಪ ದೊಡ್ಡದಾಗಿರುತ್ತೆ. ಈ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಎಲೆಕ್ಟ್ರಾನ್ ಕ್ಲೌಡ್. ಬಟ್ ಎಲೆಕ್ಟ್ರಾನ್ ಕ್ಲೌಡ್ ಎಲೆಕ್ಟ್ರಾನ್ ಮಧ್ಯದಲ್ಲಿ ಏನಿರುತ್ತೆ, ಅಟ್ರಾಕ್ಷನ್ ಇರುತ್ತೆ, ಇರಲ್ಲ. ರಿಪಲ್ಸಿವ್ ಫೋರ್ಸ್, ಅಲ್ಲಿಗೆ VSE ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಗೊತ್ತಾಯ್ತಾ, ಆ ರಿಪಲ್ಷನ್ ಇರುತ್ತೆ. ಆ ರಿಪಲ್ಷನ್ ಇಂದ ಜಮೆಟ್ರಿ ಚೇಂಜ್ ಆಗುತ್ತೆ, ಶೇಪ್ ಚೇಂಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಥಿಯರಿನ ಸಿದ್ವಿಕ್ ಮತ್ತೆ ಪವೆಲ್ ಇನ್ ದ ಇಯರ್ 1940 ಪ್ರಪೋಸ್ ಮಾಡಿದ್ರು. ಅರ್ಥ ಆಯ್ತಾ? ಟೋಟಲಿ ಇನ್ ದ ಇಯರ್ 1940, ಅರ್ಥ ಆಯ್ತಾ, scientist named called as Sidgwick and Powell proposed a new theory that is called as VSEPR theory. That theory is based on the repulsive interactions of the electron pairs in the valence shell. ವೇಲೆನ್ಸ್ ಶೆಲ್ ಅಲ್ಲಿ ಎಲೆಕ್ಟ್ರಾನ್ ಪೈರ್ಸ್ ರಿಪಲ್ಸಿವ್ ಇಂಟ್ರಾಕ್ಷನ್ ಹೊಂದಿರುತ್ತೆ, ಅದ್ರ ಮೇಲೆ ಶೇಪ್ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ರು. ಅರ್ಥ ಆಯ್ತಾ? ಯಾವುದೇ ಒಂದು ಮಾಲಿಕ್ಯೂಲ್ ತಗೊಂಡಾಗ ಅಥವಾ ಅಯಾನ್ ತಗೊಂಡಾಗ ಆ ಅಯಾನ್ ಅಲ್ಲಿ ಅಥವಾ ಮಾಲಿಕ್ಯೂಲ್ ಅಲ್ಲಿ ಸೆಂಟ್ರಲ್ ಆಟಮ್ ಅಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೆಂಟ್ರಲ್ ಆಟಮ್ ಇದು, ಅದಕ್ಕೆ ವೇಲೆನ್ಸ್ ಶೆಲ್ ಅಂದ್ರೆ ಇರ್ತಾನೆ. ಈ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟು ದಟ್ ಈಸ್ ಬೋತ್ ಬಾಂಡೆಡ್ ಆಸ್ ವೆಲ್ ಆಸ್ ನಾನ್ ಬಾಂಡೆಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆಗಿದೆಯೋ ಅದರ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸ್ ಇಂದ ಡಿಪೆಂಡ್ ಆಗಿರುತ್ತೆ ಶೇಪ್ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥದ್ದು. ನಾವು ಫಸ್ಟ್ ಪಾಸ್ಚುಲೇಟ್ ಡಿಸ್ಕಸ್ ಮಾಡೋಣ. ವಾಟ್ ಇಸ್ ಅ ಫಸ್ಟ್ ಪಾಸ್ಚುಲೇಟ್? ಅರ್ಥ ಆಯ್ತಾ? ಇಟ್ ಈಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ಕೆನ್ ಆಫ್ ದಿಸ್ ದ geometrical shape of the molecule ಅಥವಾ geometry of the molecule depends upon, ಅರ್ಥ ಆಯ್ತಾ, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ಸ್ ಪ್ರೆಸೆಂಟ್ ಆನ್ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ ಯಾವುದೇ ಒಂದು ಮಾಲಿಕ್ಯೂಲ್ನ ಸೆಂಟ್ರಲ್ ಆಟಮ್ನ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟೊಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಜೆಮೆಟ್ರಿ. ದಿಸ್ ಇಸ್ ಫಸ್ಟ್ ಪಾಸ್ಚುಲೇಟ್. ಬರ್ಕೊಳ್ಳಿ, ಒಂದ್ಸಲಿ ಬರೆದು ಬಿಡಿ. Geometry of the molecule depends upon the geometry means shape of the molecule ಅಂತ ಸ್ಟಾರ್ಟ್ ಮಾಡಿ. Shape of the molecule depends upon the number of valence electron pairs present on the central atom. Central atom ನ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟೊಂದು ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಪ್ರೆಸೆಂಟ್ ಆಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಶೇಪ್ ಅಂತ. ದಟ್ ಇಸ್ ದ ಫಸ್ಟ್ ಪಾಸ್ಚುಲೇಟ್. ನೀಟಾಗಿ ಅರ್ಥ ಆಗಿದೆಯಾ? ಯಾಕಂದ್ರೆ ಈ ಪಾಸ್ಚುಲೇಟ್ಸ್ ಅರ್ಥ ಆಗಿದ್ರೆ ಸಾಕು. ನೀವು ಯಾವುದೇ ಮಾಲಿಕ್ಯೂಲ್ ನಿಯರ್ಲಿ ನಾವು ಒಂದು 30 to 40 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿ ಪ್ರತಿಯೊಂದು ಶೇಪ್ ನೀವು ಹೇಳ್ಬೋದು. ಅರ್ಥ ಆಯ್ತಾ? ಫಸ್ಟ್ ಪಾಸ್ಚುಲೇಟ್ ಆಗಿದೆಯಾ? ದ ಶೇಪ್ ಆಫ್ ದ ಮಾಲಿಕ್ಯೂಲ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ ಪೇರ್ಸ್ ಪ್ರೆಸೆಂಟ್ ಅರೌಂಡ್ ದ ಸೆಂಟ್ರಲ್ ಆಟಮ್ ಇನ್ ವೇಲೆನ್ಸ್ ಶೆಲ್. ಅರ್ಥ ಆಯ್ತಾ? ವೇಲೆನ್ಸ್ ಶೆಲ್ ಅಲ್ಲಿ ಯಾವುದೇ ಸೆಂಟ್ರಲ್ ಆಟಮ್ನ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟೊಂದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಆಗಿದೆಯೋ ಆ ಎಲೆಕ್ಟ್ರಾನ್ ಪೇರ್ಸ್ ಬೋತ್ ಬಾಂಡೆಡ್ ಆಸ್ ವೆಲ್ ಆಸ್ ನಾನ್ ಬಾಂಡೆಡ್ ಎಲೆಕ್ಟ್ರಾನ್ಸ್. ಅರ್ಥ ಆಯ್ತಾ? ದಟ್ ಇಸ್ ಫಸ್ಟ್ ಪಾಸ್ಚುಲೇಟ್. ಸೆಕೆಂಡ್ ಪಾಸ್ಚುಲೇಟ್, ದ ಎಲೆಕ್ಟ್ರಾನ್ ಪೇರ್ಸ್ ಟೆನ್ ಟು ರಿಪೆಲ್ ಈಚ್ ಅದರ್. ಅಟ್ರಾಕ್ಟ್ ಆಗಲ್ಲ ಯಾವತ್ತು, ಯಾಕಂದ್ರೆ ಸೇಮ್ ಚಾರ್ಜಸ್ ಒಂದಿರುತ್ತೆ, ರಿಪೆಲ್ ಆಗತ್ತೆ. ದ ಎಲೆಕ್ಟ್ರಾನ್ ಪೇರ್ಸ್ ಟೆನ್ ಟು ರಿಪೆಲ್ ಒನ್ ಅನದರ್. The electron pairs tend to repel one another and their electron clouds are negatively charged. What is the reason they tend to repel one another? Because their electron clouds are negatively charged. The electron pairs ಅರ್ಥ ಆಯ್ತಾ repel ಆಗತ್ತೆ. ಅರ್ಥ ಆಯ್ತಾ? and they stay as far as apart. ಅರ್ಥ ಆಯ್ತಾ? when they stay as far as apart, the energy is going to be decreases and the molecule becomes stable. ಅರ್ಥ ಆಯ್ತಾ? The electron pairs tend to repel one another. ಅರ್ಥ ಆಯ್ತಾ? and stay as far as apart. What is the reason the electron pairs tend to repel one another? Because the electron clouds are negatively charged. They containing because their electron clouds are negatively charged. ನೀವು ಬರೀರಿ, ಹಿಂಗೆ ಬರೀರಿ. The electron pairs, second postulate ಅಂತ ಬರ್ದು, the electron pairs tend to repel one another because the electron clouds are negatively charged. Hence
the electron pairs try to stay as far as apart. ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಸರಿಯುತ್ತೆ ಎಲೆಕ್ಟ್ರಾನ್ ಪೇರ್ಸು, ಯಾಕಂದ್ರೆ ರಿಪೆಲ್ ಆಗಿ. ಯಾವಾಗ ಎಲೆಕ್ಟ್ರಾನ್ ಪೇರ್ಸ್ ದೂರ ಸರಿಯುತ್ತೆ ರಿಪೆಲ್ ಫೋರ್ಸ್ ಇಂದ, ಅರ್ಥ ಆಯ್ತಾ, ದ ಎನರ್ಜಿ ಇಸ್ ಗೋಯಿಂಗ್ ಟು ಬಿ ಡಿಕ್ರೀಸಸ್ ಅಂಡ್ ದ ಮಾಲಿಕ್ಯೂಲ್ ಬಿಕಮ್ಸ್ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ. ಅರ್ಥ ಆಯ್ತಾ, ಎನರ್ಜಿ ಡಿಕ್ರೀಸ್ ಆಗತ್ತೆ, ಮಾಲಿಕ್ಯೂಲ್ ಬಿಕಮ್ಸ್ ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಬರುತ್ತೆ. ದಟ್ ಈಸ್ ದ ಸೆಕೆಂಡ್ ಪಾಚುಲೇಟ್. ಅರ್ಥ ಆಯ್ತಾ ಸರ್? ವಾಟ್ ಇಸ್ ದ ಥರ್ಡ್ ಪಾಚುಲೇಟ್? ಅರ್ಥ ಆಯ್ತಾ? ವೆರಿ ಸಿಂಪಲ್. ಥರ್ಡ್ ಪಾಚುಲೇಟ್, ಇವಾಗ ಯಾವುದೇ ಒಂದು ಸೆಂಟ್ರಲ್ ಆಟಮ್ ಅಲ್ಲಿ ಓನ್ಲಿ ಬಾಂಡೆಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇತ್ತಾ, ಅವಾಗ ರಿಪಲ್ಸಿವ್ ಫೋರ್ಸ್ ಒಂದ್ರ ಮಧ್ಯದಲ್ಲಿ ಒಂದು ಪೇರು ಇನ್ನೊಂದು ಪೇರ್ ಮಧ್ಯದಲ್ಲಿ, ಎರಡು ಬಾಂಡೆಡ್ ಪೇರ್ ಮಧ್ಯದಲ್ಲಿ ಏನು ರಿಪಲ್ಸಿವ್ ಇರುತ್ತೆ, ಸೇಮ್ ಇರುತ್ತೆ. ಅದ್ರ ಜೊತೆಗೆ ಲೋನ್ ಪೇರ್ಸ್ ಇತ್ತಾ, ಅವಾಗ ಡಿಫರೆನ್ಸ್ ಆಗತ್ತೆ. ಅರ್ಥ ಆಯ್ತಾ? ವೆರಿ ಸಿಂಪಲ್. ದ ರಿಪಲ್ಷನ್ ಬಿಟ್ವೀನ್ ದ ಲೋನ್ ಪೇರ್ ಅಂಡ್ ಬಾಂಡ್ ಪೇರ್ ಅಂಡ್ ಬಾಂಡ್ ಪೇರ್ ಅಂಡ್ ಬಾಂಡ್ ಪೇರ್ ಈಸ್ ಗೋಯಿಂಗ್ ಟು ಬಿ ಡಿಫರೆಂಟ್. ಸೇಮ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಆರ್ಡರ್ ಇರುತ್ತೆ ಅಂತ ಹೇಳ್ಬಿಟ್ಟು ಥರ್ಡ್ ಪಾಚುಲೇಟ್. ಅರ್ಥ ಆಯ್ತಾ? ಅಕಾರ್ಡಿಂಗ್ ಟು ಸಿದ್ವಿಕ್ ಅಂಡ್ ಪವೆಲ್, ಅರ್ಥ ಆಯ್ತಾ, ದಟ್ ಈಸ್ ಲೋನ್ ಪೇರ್ ಎಲ್ ಪಿ ಅಂತ ಬರಿಲ್ಲ. ಲೋನ್ ಪೇರ್ ರಿಪಲ್ಷನ್ ಈಸ್ ಗ್ರೇಟರ್ ದ್ಯಾನ್ lone pair and bond pair, is greater than bond pair and bond pair. ಈ ಆರ್ಡರ್ ಆಫ್ ರಿಪಲ್ಸಿವ್ ಫೋರ್ಸ್ ಇರುತ್ತೆ, ಈ ಆರ್ಡರ್ ಆಫ್ ರಿಪಲ್ಸಿವ್ ಫೋರ್ಸಸ್ ಇರುತ್ತೆ. ಅರ್ಥ ಆಗಿದೆಯಾ? ಥರ್ಡ್ ಪಾಚುಲೇಟ್ ಅಂದ್ರೆ ಅವಾಗಲೇ ನಾನು ವಾಟರ್ ಮಾಲಿಕ್ಯೂಲ್ ಸ್ಟ್ರಕ್ಚರ್ ಬಂದಿದ್ದೆ, ಅದರಲ್ಲಿ ಎರಡು ಲೋನ್ ಪೇರ್ಸ್ ಇರ್ತಾನೆ. ಲೋನ್ ಪೇರ್ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಹಾಕಿರುತ್ತೆ. ಯಾಕೆ? ಡಿಲೋಕಲೈಸ್ಡ್ ಎಲೆಕ್ಟ್ರಾನ್ಸ್ ಫ್ರೀ ಆಗಿರ್ತವೆ, ಎಲೆಕ್ಟ್ರಾನ್ ಕ್ಲೌಡ್ ದೊಡ್ಡದಾಗಿರುತ್ತೆ. ಅರ್ಥ ಆಯ್ತಾ? ಯಾವಾಗ ಅದ್ರ ಮಧ್ಯದಲ್ಲಿ ಎರಡು, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬಾಗಿಲಲ್ಲಿ ದಪ್ಪಕ್ಕಿರ್ತಕ್ಕಂಥವ್ರು ಇಬ್ಬರು ಹೋದ್ರೆ ಏನಾಗತ್ತೆ? ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಆದರೆ ಒಬ್ಬ ದಪ್ಪಕ್ಕಿರ್ತಕ್ಕಂಥ ಒಬ್ಬ ಸಣ್ಣಕ್ಕಿರ್ತಾನ ಕಳಿಸ್ರೆ ಪರವಾಗಿಲ್ಲ ಇರುತ್ತೆ, ಬಟ್ ಪರವಾಗಿಲ್ಲ. ಇಬ್ಬರು ಸಣ್ಣಕ್ಕಿರ್ತಕ್ಕಂಥ ಕಳಿಸ್ರೆ ರಿಪಲ್ಸಿವ್ ಫೋರ್ಸ್ ಕಡಿಮೆ ಇರುತ್ತೆ. ಲೈಕ್ ದಿಸ್ ಇಲ್ಲಿ ಕೂಡ lone pair is more repulsion than lone pair, bond pair is more repulsion than bond pair. ಇವು ನಾನು ವಾಟರ್ ಬರ್ದಿದ್ದ ಅವಾಗಲೇ. ಆಕ್ಸಿಜನ್ ಇಸ್ ಸೆಂಟ್ರಲ್ ಆಟಮ್. ಇವು ಲೋನ್ ಪೇರ್ಸ್, ಅರ್ಥ ಆಯ್ತಾ? ಇವು ಬಾಂಡ್ ಪೇರ್ಸ್. ಈ ಬಾಂಡ್ ಪೇರ್ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸ್ ಕಡಿಮೆ ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಒನ್ ಕಂಪೇರ್ ಟು ಒಂದು ಬಾಂಡ್ ಪೇರ್, ಒಂದು ಲೋನ್ ಪೇರ್. ಒಂದು ಲೋನ್ ಪೇರ್ ಒಂದು ಬಾಂಡ್ ಪೇರ್ ಮಧ್ಯದಲ್ಲಿ, ಒಂದು ಲೋನ್ ಪೇರ್ ಒಂದು ಬಾಂಡ್ ಪೇರ್ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸ್ ಕಡಿಮೆ ಇರುತ್ತೆ. ಒನ್ ಕಂಪೇರ್ ಟು ಲೋನ್ ಪೇರ್. ಅರ್ಥ ಆಗಿದೆಯಾ? ಎರಡು ಲೋನ್ ಪೇರ್ಸ್ ಇದ್ದಾಗ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಒಂದು ಲೋನ್ ಪೇರ್ ಒಂದು ಬಾಂಡ್ ಪೇರ್. ಅದೇ ಒಂದು ಲೋನ್ ಪೇರ್ ಒಂದು ಬಾಂಡ್ ಪೇರ್ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಇರುತ್ತೆ ವೆನ್ ಕಂಪೇರ್ ಟು ಬಾಂಡ್ ಪೇರ್ ಅಂಡ್ ಬಾಂಡ್ ಪೇರ್. ಅಥವಾ ಎರಡು ಬಾಂಡ್ ಪೇರ್ಸ್ ಮಧ್ಯದಲ್ಲಿ ಕಡಿಮೆ ಇರುತ್ತೆ ವೆನ್ ಕಂಪೇರ್ ಟು, ಎರಡು ಬಾಂಡ್ ಪೇರ್ಸ್ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸ್ ಕಡಿಮೆ ಇರುತ್ತೆ ವೆನ್ ಕಂಪೇರ್ ಟು ಬಾಂಡ್ ಪೇರ್ ಅಂಡ್ ಲೋನ್ ಪೇರ್. ಅರ್ಥ ಆಗಿದೆ? ದಿ ಇಸ್ ದ ಆರ್ಡರ್ ಆಫ್ ರಿಪಲ್ಸಿವ್ ಫೋರ್ಸಸ್. ಆರ್ಡರ್ ಆಫ್ ರಿಪಲ್ಸಿವ್ ಫೋರ್ಸಸ್, ದಟ್ ಇಸ್ ಅ ಥರ್ಡ್ ಪಾಚುಲೇಟ್. ವಾಟ್ ಇಸ್ ದ ಫೋರ್ತ್ ಪಾಚುಲೇಟ್? ನಾವು 4 ಪಾಚುಲೇಟ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ವೆರಿ ಸಿಂಪಲ್. ದ ಫೋರ್ತ್ ಪಾಚುಲೇಟ್, ಅಲ್ಲಿಗೆ ಫಸ್ಟ್ ಪಾಚುಲೇಟ್ ಅರ್ಥ ಆಗಿದೆ ಅನ್ಸುತ್ತೆ. ಏನು ಫಸ್ಟ್ ಪಾಚುಲೇಟ್ ಹೇಳುತ್ತೆ? ದ ಜಿಯೋಮೆಟ್ರಿ ಅಥವಾ ಶೇಪ್ ಆಫ್ ದ ಮಾಲಿಕ್ಯೂಲ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ನ ವೇಲೆನ್ಸ್ ಶೆಲ್ ಅಲ್ಲಿ ಎಷ್ಟೊಂದು ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್ ಪ್ರೆಸೆಂಟ್ ಆಗಿದೆಯೋ ಆ ಎಲೆಕ್ಟ್ರಾನ್ ಪೇರ್ಸ್ ಬೋತ್ ಬಾಂಡೆಡ್ ಆಸ್ ವೆಲ್ ಆಸ್ ನಾನ್ ಬಾಂಡೆಡ್ ಎಲೆಕ್ಟ್ರಾನ್, ಅದ್ರ ಮೇಲೆ ಶೇಪ್ ಡಿಪೆಂಡ್ ಆಗಿರುತ್ತೆ. ಥರ್ಡ್ ಪಾಚುಲೇಟ್ ಏನ್ ಹೇಳುತ್ತೆ? ದ ಎಲೆಕ್ಟ್ರಾನ್ ಪೇರ್ಸ್ ಟೆಂಡ್ ಟು ರಿಪೆಲ್ ಒನ್ ಅನದರ್ ಬಿಕಾಸ್ ದ ಎಲೆಕ್ಟ್ರಾನ್ ಪೇರ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಎಲೆಕ್ಟ್ರಾನ್ ಕ್ಲೌಡ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್. ಎಲೆಕ್ಟ್ರಾನ್ ಕ್ಲೌಡ್ಸ್ ನೆಗೆಟಿವ್ಲಿ ಚಾರ್ಜ್ ಹೊಂದಿರುತ್ತೆ. ದೇ ಟೆಂಡ್ ಟು ರಿಪೆಲ್ ಒನ್ ಅನದರ್ and they stay as far as apart and the molecule becomes stable because the energy is going to be decreases. ಅರ್ಥ ಆಗಿದೆಯಾ? That is the second postulate. Third postulate, ಈ order of repulsive forces ಅಂದಿರುತ್ತೆ. Lone pair is more repulsion than lone pair and bond pair is more repulsion than bond pair and bond pair. ಅರ್ಥ ಆಗಿದೆಯಾ? That is the third postulate. What is the ಅಂದ್ರೆ ಎಲ್ಲ ಸೇಮ್ ರಿಪಲ್ಸಿವ್ ಫೋರ್ಸಸ್ ಇರಲ್ಲ.
ಲೋನ್ ಪೇರ್ ಬಾಂಡ್ ಪೇರ್ ಮಧ್ಯದಲ್ಲಿ ಅಥವಾ ಲೋನ್ ಪೇರ್ ಎಲ್ಲ ಸೇಮ್ ಇರಲ್ಲ. ಲೋನ್ ಪೇರ್ ಏನು ರಿಪಲ್ಸಿವ್ ಫೋರ್ಸ್ ಹೊಂದಿರುತ್ತೋ ಅದಕ್ಕಿಂತ ಕಡಿಮೆ ಹೊಂದಿರುತ್ತೆ ಒಂದು ಲೋನ್ ಪೇರ್ ಬಾಂಡ್ ಪೇರ್. ಲೋನ್ ಪೇರ್ ಬಾಂಡ್ ಪೇರ್ ಏನು ರಿಪಲ್ಸಿವ್ ಫೋರ್ಸ್ ಅದಕ್ಕಿಂತ ಕಡಿಮೆ ಹೊಂದಿರುತ್ತೆ, ದಟ್ ಈಸ್ ಬಾಂಡ್ ಪೇರ್ ಅಂಡ್ ಬಾಂಡ್ ಪೇರ್ ಮಧ್ಯದಲ್ಲಿ ರಿಪಲ್ಸಿವ್ ಫೋರ್ಸ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ವಾಟ್ ಈಸ್ ಅ ಫೋರ್ತ್ ಪಾಸ್ಚುಲೇಟ್. ರಿಪಲ್ಸಿವ್ ಫೋರ್ಸಸ್ ಡಿಕ್ರೀಸಸ್ ಶಾರ್ಪ್ಲಿ, ದ ಬಾಂಡ್ ಆಂಗಲ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ಬಾಂಡ್ ಆಂಗಲ್ ಜಾಸ್ತಿ ಆದಷ್ಟು ರಿಪಲ್ಸಿವ್ ಫೋರ್ಸ್ ಕಡಿಮೆ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈ ಎರಡರ ಮಧ್ಯದಲ್ಲಿ ಎಷ್ಟು ಬಾಂಡ್ ಆಂಗಲ್ ಇದೆಯೋ, ಅರ್ಥ ಆಯ್ತಾ, ಅದೇನಾದರೂ ಜಾಸ್ತಿ ಫಾರ್ ಎಕ್ಸಾಂಪಲ್ ಇದೆ ಅಲ್ಲ, ಇಲ್ಲಿ 90 ಬಾಂಡ್ ಆಂಗಲ್ ಇದ್ದರೆ ಎಷ್ಟು ರಿಪಲ್ಸಿವ್ ಫೋರ್ಸ್ ಇರುತ್ತೋ ಅದೇ 180 ಇದ್ದರೆ ಇನ್ನೂ ಜಾಸ್ತಿ ಇರುತ್ತಾ? ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೆಂಟ್ರಲ್ ಆಟಮ್, ಸೆಂಟ್ರಲ್ ಆಟಮ್, ಇದು ಸೆಂಟ್ರಲ್ ಆಟಮ್ ಅಂತ ನೋಡೋಣ, ಇದು 90 ಡಿಗ್ರಿ. ಅರ್ಥ ಆಯ್ತಾ? ಈ ಎರಡರ ಮಧ್ಯದಲ್ಲಿ ಎಷ್ಟು ರಿಪಲ್ಸಿವ್ ಫೋರ್ಸ್ ಇರುತ್ತೋ ಇದು 90 ಡಿಗ್ರಿ ತಂದಿದೆ. ಅರ್ಥ ಆಯ್ತಾ? ಅದೇ ಇದು ಯಾವುದೋ ಒಂದು ಸೆಂಟ್ರಲ್ ಆಟಮ್, ಈ ಥರ 180 ಡಿಗ್ರಿ ಹೊಂದಿದ್ರೆ ಇದು ಬಾಂಡ್ ಆಂಗಲ್, ರಿಪಲ್ಸಿವ್ ಫೋರ್ಸ್ ಯಾವುದು ಕಡಿಮೆ ಇರುತ್ತೆ, ಇದರಲ್ಲಿ ಕಡಿಮೆ ಇರುತ್ತೆ. ಯಾಕಂದರೆ ತುಂಬ ದೂರ ಇದೆ, ಇದರಲ್ಲಿ ಜಾಸ್ತಿ ಇರುತ್ತೆ. ದಟ್ ಈಸ್ ದ ರಿಪಲ್ಸಿವ್ ಫೋರ್ಸ್ ಡಿಕ್ರೀಸಸ್ ಶಾರ್ಪ್ಲಿ ವಿತ್ ಇನ್ಕ್ರೀಸ್ ಇನ್ ಬಾಂಡ್ ಆಂಗಲ್. ಬಾಂಡ್ ಆಂಗಲ್ ಜಾಸ್ತಿ ಆದಷ್ಟು ರಿಪಲ್ಸಿವ್ ಫೋರ್ಸ್ ಕಡಿಮೆ ಇರುತ್ತೆ. ಇವಾಗ ಅರ್ಥ ಆಯ್ತಾ? ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಯಾರೋ ಇಬ್ಬರು ಎನಿಮೀಸ್ ಇರ್ತಾರೆ, ಅವ್ರು ದೂರ ಇದ್ದಷ್ಟು ಅವರ ಮಧ್ಯದಲ್ಲಿ ಗಲಾಟೆ ಕಡಿಮೆ ಇರುತ್ತೆ. ಅದೇ ಅವ್ರ ಹತ್ರ ಆದಷ್ಟು ಅವ್ರ ಮಧ್ಯದಲ್ಲಿ ಗಲಾಟೆ ಜಾಸ್ತಿ ಆಗುತ್ತೆ. ದೂರ ಇದ್ದರೆ ಗಲಾಟೆ ಕಡಿಮೆ ಇರುತ್ತೆ. ಗಲಾಟೆ ಅನ್ನೋದೇನು? ರಿಪಲ್ಸಿವ್ ಫೋರ್ಸ್. ಅವ್ರ ಹತ್ರ ಆದಷ್ಟು ಗಲಾಟೆ ಜಾಸ್ತಿ ಆಗುತ್ತೆ. ಇಲ್ಲಿ ಅಷ್ಟೇ ಎಲೆಕ್ಟ್ರಾನ್ ಕ್ಲೌಡ್ಸ್ ರಿಪೆಲ್ ಆಗ್ತಾ ಇರ್ತವೆ. ಯಾಕೆ ಹೇಳಿ? ಎಲೆಕ್ಟ್ರಾನ್ ಕ್ಲೌಡ್ ಸೇಮ್ ಚಾರ್ಜಸ್ ಇರ್ತಕ್ಕಂಥ ರಿಪೆಲ್ ಆಗುತ್ತೆ ತಾನೆ. ಆ ಎಲೆಕ್ಟ್ರಾನ್ ಕ್ಲೌಡ್ಸ್ ನಿಯರ್ ಬಂದರೆ ರಿಪಲ್ಸಿವ್ ಫೋರ್ಸ್ ಜಾಸ್ತಿ ಇರುತ್ತೆ, ಆ ಎಲೆಕ್ಟ್ರಾನ್ ಕ್ಲೌಡ್ಸ್ ದೂರ ಇದ್ದರೆ ರಿಪಲ್ಸಿವ್ ಫೋರ್ಸ್ ಕಡಿಮೆ ಇರುತ್ತೆ. ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಫೋರ್ತ್ ಪಾಸ್ಚುಲೇಟ್. ಅರ್ಥ ಆಗಿದೆಯಾ? ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಲೋಕಲೈಸ್ಡ್ ಆನ್ ದ ಆಟಮ್. ಅರ್ಥ ಆಯ್ತಾ? ವೇರ್ ಆಸ್ ಬಾಂಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಬಿಟ್ವೀನ್ ದ ಟು ಆಟಮ್. ಅರ್ಥ ಆಯ್ತಾ? ಇವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ತುಂಬ ಫ್ರೀ ಆಗಿರ್ತವೆ. ಅರ್ಥ ಆಯ್ತಾ? ಇವು ಫ್ರೀ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಇದು ಎಲೆಕ್ಟ್ರಾನ್ ಕ್ಲೌಡ್ ಸ್ವಲ್ಪ ಚಿಕ್ಕದಾಗಿರುತ್ತೆ. ಅರ್ಥ ಆಯ್ತಾ? ಅದೇ ಇದ್ರ ಎಲೆಕ್ಟ್ರಾನ್ ಕ್ಲೌಡ್, ಈ ಲೋನ್ ಪೇರ್ ತುಂಬ, ಇದು ಬಾಂಡ್ ಪೇರ್ ಇದು ಚಿಕ್ಕದಾಗಿರುತ್ತೆ ಎಲೆಕ್ಟ್ರಾನ್ ಕ್ಲೌಡ್. ಅರ್ಥ ಆಯ್ತಾ? ಇದು ದೊಡ್ಡದಾಗಿರುತ್ತೆ. ಯಾಕೇಳಿ? ಇದು ದೊಡ್ಡದಾಗಿರುತ್ತೆ ಒಂದು ರೀಸನ್ ಏನು? ಅದು ಒಂದೇ ಆಟಮ್ಗೆ ಬಿಲಾಂಗ್ಸ್. ಅಂದರೆ ಒಂದು ಇದು ಆಕ್ಸಿಜನ್ ಮಾತ್ರ ಇದಾಗಿರುತ್ತೆ. ಇದೇನಾಗುತ್ತೆ? ಬಾಂಡ್ ಪೇರ್ ಎರಡರ ಮಧ್ಯದಲ್ಲಿರುತ್ತೆ. ಅರ್ಥ ಆಗಿದೆಯಾ? ಹಾಂ, ಇದು ನೋಡಿ ದೊಡ್ಡದಾಗಿರುತ್ತೆ. ಯಾಕೆ ಹೇಳಿ? ಇದು ಒಂದಕ್ಕೆ ಮಾತ್ರ ಇದು ದಟ್ ಈಸ್ ದೀಸ್ ಎಲೆಕ್ಟ್ರಾನ್ ಯಾವುದ್ರ ಮಧ್ಯದಲ್ಲಿರುತ್ತೆ? ನಾನು ಹೇಳಿದ್ನ ಅವ್ರಿಗೆ ಜನರಲ್ ಎಕ್ಸಾಂಪಲ್. ಅರ್ಥ ಆಯ್ತು? ನಮ್ಮ ಅಪ್ಪ ಅಮ್ಮ ಇದ್ರ ಮಧ್ಯದಲ್ಲಿ, ಅಂದರೆ ಇಬ್ಬರು ಫೋರ್ಸ್ ನನ್ನ ಮೇಲೆ ಇದ್ದಾಗ ಹೆಂಗಿರ್ತೀವಿ ನಾವು, ಒಬ್ಬರು ಫೋರ್ಸ್ ಇದ್ದರೆ ಕಡಿಮೆ ಆಗುತ್ತಾನೆ ಅವರ ಒಂದು ಫೋರ್ಸ್. ಅರ್ಥ ಆಯ್ತಾ? ಲೈಕ್ ದಿಸ್ ಇಲ್ಲಿ ಕೂಡ ಅಷ್ಟೆ. ಅರ್ಥ ಆಗಿದೆಯಾ? ಅಲ್ಲಿಗೆ 4 ಪಾಸ್ಚುಲೇಟ್ಸು ನಿಮಗೆ ನೀಟಾಗಿ ಅರ್ಥ ಆಗಿತ್ತು ಅಂದರೆ ಯಾವುದೇ ಮಾಲಿಕ್ಯೂಲ್ಸ್ನ ಶೇಪ್ಸ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ದ ಜೆಮೆಟ್ರಿಕಲ್ ಶೇಪ್ಸ್ ಆಫ್ ದ ಮಾಲಿಕ್ಯೂಲ್ಸ್ ಬೇಸ್ಡ್ ಆನ್ VSEPR ಥಿಯರಿ ನಾವು ನಿಯರ್ಲಿ ಒಂದು 30 to 40 ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಅದಕ್ಕಿಂತ ಮೊದಲು ನಾವು ಒಂದು ಫಾರ್ಮುಲಾ ಕೊಡ್ತೀನಿ ನಿಮಗೆ. ಆ ಫಾರ್ಮುಲಾ ಪ್ರಕಾರ ನೀವು, ಅರ್ಥ ಆಯ್ತಾ, ಹೈಬ್ರಿಡೇಷನ್ ಕಂಡುಹಿಡಿಯೋದು ತಿಳ್ಕೊಳ್ಳಿ. ಹೈಬ್ರಿಡೇಷನ್ ಗೊತ್ತಾಯಿತು ಅಂದರೆ, ಅರ್ಥ ಆಯ್ತಾ, ನಮಗೆ ಅಲ್ಲಿ ನೀಟಾಗಿ ಗೊತ್ತಾಗ್ಬಿಡುತ್ತೆ ಲೋನ್ ಪೇರ್ಸ್ ಇಷ್ಟಿದೆ, ಬಾಂಡ್ ಪೇರ್ಸ್ ಇಷ್ಟಿದೆ ಅಂತ. ಆ ಲೋನ್ ಪೇರ್ಸ್ ಬಾಂಡ್ ಪೇರ್ಸ್ ಮೇಲೆ ನೀವು ಶೇಪ್ ಕೂಡ ಹೇಳ್ಬೋದು. ಅರ್ಥ ಆಯ್ತಾ? ಯಾವ ಥರ? ಕ್ಯಾನ್ ಅಪ್ಡೇಟ್ ದೀಸ್ ಆರ್ ದ 4 ಪಾಸ್ಚುಲೇಟ್ಸ್. ವಾಟ್ ಇಸ್ ದ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಯೂಸ್? ಇಟ್ಸ್ ವೆರಿ ಸಿಂಪಲ್. ಅರ್ಥ ಆಯ್ತಾ? ವೆರಿ ಸಿಂಪಲ್. ನೋಡಿ ಇಲ್ಲಿ ಫಸ್ಟ್ ಹೈಬ್ರಿಡೇಷನ್ ಕಂಡುಹಿಡಿತಕ್ಕಂಥದ್ದು. ಅರ್ಥ ಆಯ್ತಾ? ಸೆಂಟ್ರಲ್ ಯಾವುದೇ ಒಂದು ಮಾಲಿಕ್ಯೂಲ್ನ, ಫಾರ್ ಎಕ್ಸಾಂಪಲ್ ಯು ಟೇಕ್ ಮೀಥೇನ್ ಸೆಂಟ್ರಲ್ ಆಟಮ್ ಕಾರ್ಬನ್ ಆಟಮ್. ಯು ಟೇಕ್ ನೈಟ್ರೋಜನ್, ಅಮೋನಿಯಾದಲ್ಲಿ ನೈಟ್ರೋಜನ್, H2, ಆಕ್ಸಿಜನ್ ಅಲ್ವಾ? ಆರ್ ಯು ಟೇಕ್ ಅಯಾನ್ಸ್ ಲೈಕ್ CO3 2-,
ಕಾರ್ಬನ್ ಇಸ್ ಸೆಂಟ್ರಲ್ ಆಟಮ್. NH4 ಪ್ಲೇಸ್ ಹೇಳ್ತಾನೆ. ಇದೆಲ್ಲ ಸೆಂಟ್ರಲ್ ಆಟಮ್ನ. ಸರ್ ಸೆಂಟ್ರಲ್ ಆಟಮ್ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ ಸರ್? ವೆರಿ ಸಿಂಪಲ್, ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಅರ್ಥ ಆಯ್ತಾ? ಇಲ್ಲಿ ವೆರಿ ಇಂಪಾರ್ಟೆಂಟ್, ಸೆಂಟ್ರಲ್ ಆಟಮ್ ಇದೆ ಅಂತ ಹೆಂಗೆ ಗೊತ್ತಾಗತ್ತೆ ಅಂದರೆ, ನಂಬರ್ 1 ಈಸ್ ಸೈಜಲ್ಲಿ ಚಿಕ್ಕದಿರಬೇಕು. ನಂಬರ್ 2 ಲೆಸ್ ಎಲೆಕ್ಟ್ರೋನೆಗೆಟಿವ್ ಇರಬೇಕು. ಅರ್ಥ ಆಯ್ತಾ? ಲೆಸ್ ಎಲೆಕ್ಟ್ರೋನೆಗೆಟಿವ್ ಇರಬೇಕು. ಅರ್ಥ ಆಯ್ತಾ? ಇವು ಹೈಡ್ರೋಜನ್, ಕಾರ್ಬನ್ ಅರ್ಥ ಆಯ್ತಾ? ಸೆಂಟ್ರಲ್ ಆಟಮ್. ಇವೆಲ್ಲ ಸೈಡ್ ಆಟಮ್ಸ್. ಮತ್ತು ಇನ್ನೂ ಒಂದು ಕುರುಡುಗುರ್ತು ಏನಪ್ಪ ಅಂದರೆ, ಈ ಥರ ಡಿಫರೆಂಟ್ ಇದ್ದಾಗ ಯಾವಾಗ ಒಂದಿರುತ್ತೆ ನೋಡು, ಒಂದೇ, ಅದು ಸೆಂಟ್ರಲ್ ಆಟಮ್. ನೀವು ಹಂಗಾದ್ರೂ ಕುರುಡುಗುರ್ತು ಇಟ್ಕೋಬೋದು. ಅರ್ಥ ಆಯ್ತು? ಇವು ನೋಡಿ ಒಂದೇ ಟೈಪ್ ಇರ್ತಕ್ಕ. ಫಾರ್ ಎಕ್ಸಾಂಪಲ್ ಸರ್, ಹಾಗಾದರೆ ಮೀಥೇನಲ್ಲಿ ಯಾವ ಸರ್ ಅಂತ ನಿಮ್ಗೆ ಡೌಟ್ ಬರ್ಬೋದು. ಸರಿ, ಈಥೇನಲ್ಲಿ ಕಡಿಮೆ ಯಾವುದಿದೆ? ಕಡಿಮೆ ಇರ್ತಕ್ಕಂಥದ್ದು ಇವು 6 ಇದ್ದಾವೆ. ಅರ್ಥ ಆಯ್ತಾ? ಇವು 6 ಇದ್ದಾವೆ, ಇವು 2 ಇದ್ದಾವೆ. 2 ಇರ್ತಕ್ಕಂಥದ್ದು ಸೆಂಟ್ರಲ್ ಆಟಮ್ಸ್, ಕಡಿಮೆ ಇರ್ತಕ್ಕಂಥ ಟೋಟಲಿ. ಅರ್ಥ ಆಯ್ತಾ? ಇಲ್ಲಿ ಕಾರ್ಬನ್, ಇಲ್ಲಿ ನೈಟ್ರೋಜನ್, ಇಲ್ಲಿ ಆಕ್ಸಿಜನ್, ಇಲ್ಲಿ ಕಾರ್ಬನ್, ಇಲ್ಲಿ ನೈಟ್ರೋಜನ್ ಅಂತ ಸೆಂಟ್ರಲ್ ಆಟಮ್ ಕಂಡುಹಿಡಿಬೋದಾ? ಈ ಸೆಂಟ್ರಲ್ ಆಟಮ್ನ ಕಂಡುಹಿಡಿದು ಬಂತು ಅಂದರೆ, ನೀವು ಹೈಬ್ರಿಡೇಷನ್ ಕಂಡುಹಿಡಿತಕ್ಕಂಥದ್ದು ಹೆಂಗಪ್ಪ ಅಂದರೆ, ಅರ್ಥ ಆಯ್ತು? ಯಾವುದೇ ಒಂದು ಫಾರ್ ಎಕ್ಸಾಂಪಲ್ ಇಷ್ಟು ಮಾಲಿಕ್ಯೂಲ್ಸ್ ಅಥವಾ ಅಯಾನ್ಸ್ ಅಲ್ಲೋ ಸೆಂಟ್ರಲ್ ಆಟಮ್ನ ಹೈಬ್ರಿಡೇಷನ್ ಕಂಡುಹಿಡಿಯಲಿಕ್ಕೆ ಹೆಂಗೆ ಕಂಡುಹಿಡಿದೀರಪ್ಪ ಅಂದರೆ, ಅರ್ಥ ಆಯ್ತಾ? ವೆರಿ ಸಿಂಪಲ್. ನಾನು H ಅಂತ ತಗೊಳ್ಳೆ, ಹೈಬ್ರಿಡೇಷನ್ಗೆ H ಅಂತ ತಗೊಳ್ತೀನಿ. ವೇರ್ H ಈಸ್ ಅನ್ ಹೈಬ್ರಿಡೇಷನ್ ಕಂಡುಹಿಡಿಯಲಿಕ್ಕೆ H ಈಸ್ ಈಕ್ವಲ್ ಟು ಆಫ್ ದ ಡಿಫರೆನ್ಸ್ ಬಿಟ್ವೀನ್, ಅರ್ಥ ಆಯ್ತಾ, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅರೌಂಡ್ ದ ಸೆಂಟ್ರಲ್ ಆಟಮ್. ಈ ಫಾರ್ಮುಲಾ ಚೆನ್ನಾಗಿ ನೆನಪಿಟ್ಕೊಳ್ಳಿ. ನಂಬರ್ ಆಫ್ ವೇಲೆನ್ಸ್, ಅಥವಾ ನಾನೊಂದು ಕೆಲಸ ಮಾಡ್ತೀನಿ, H is equal to half into A plus B minus C plus D, where ಇಲ್ಲ ಕೊಡ್ತೀವಿ ಈ ತರ, where H is equal to hybridization where H is hybridization of central atom, where A is number of valence electrons on central atom, where A is number of valence electrons on central atom, where B is, ಅರ್ಥ ಆಯ್ತಾ, ನಂಬರ್ ಆಫ್ monovalent atoms bonded to the central atom. ಅರ್ಥ ಆಯ್ತಾ? ನಂಬರ್ ಆಫ್ monovalent atoms bonded to the central atom. Number of monovalent atoms bonded by central atom. Central atom ಗೆ ಎಷ್ಟು monovalent bonded atoms ಅಟ್ಯಾಚ್ ಆಗಿದೆ, that gives the B. A ಅಂದ್ರೆ ಏನು, B ಅಂದ್ರೆ ಏನು ಗೊತ್ತಾಯ್ತಾ? Where C is equal to charge on cation. Where D is equal to charge on anion. ಅರ್ಥ ಆಗಿದೆ ಅನ್ಸುತ್ತೆ? ಈ ಫಾರ್ಮುಲಾ ಇವಾಗ ಅರ್ಥ ಆಗಿದೆಯಾ? ಈ ಫಾರ್ಮುಲಾ ನಿಮ್ಮ ಮೈಂಡಲ್ಲಿ ಇತ್ತು ಅಂದರೆ ನೀವು ಹೈಬ್ರಿಡೇಷನ್ ಹೇಳ್ಬಿಡ್ಬೋದು. ಹೈಬ್ರಿಡೇಷನ್ ಗೊತ್ತಾಯ್ತು ಅಂದರೆ ಇಂಚ್ ಶೇಪ್ ಹೇಳ್ಬೋದು. ಯಾಕಂದರೆ ಈ ಫಾರ್ಮುಲಾದಿಂದ ನೀವು ಅರ್ಥ ಆಯ್ತಾ, ನಂಬರ್ ಆಫ್ ಲೋನ್ ಪೇರ್ಸ್, ಬಾಂಡ್ ಪೇರ್ಸ್ ಕೂಡ ಕಂಡುಹಿಡಿಬೋದು. ಇದಿತ್ತು ಅಂದರೆ ಸಾಕು ನಿಮಗೆ. ಅರ್ಥ ಆಯ್ತಾ? ಇದು ಮೈಂಡಲ್ಲಿ ಇತ್ತು ಅಂದರೆ ಸಾಕು. ನೀವು VSEPR ಥಿಯರಿ ಮೇಲೆ ಯಾವ ಕ್ವಶನ್ ಆದರೂ ಕೇಳ್ಕೊಳ್ಳಿ, ನೀವು ಅಟೆಂಡ್ ಮಾಡ್ಬೋದು. ಅಷ್ಟು ಈಸಿ ಇರುತ್ತೆ. ಅರ್ಥ ಆಯ್ತಾ? ಇದನ್ನು ಬೇಕಾದರೆ ಕೆಲವರು ಸ್ವಲ್ಪ ಮಾಡಿಫಿಕೇಶನ್ ಕೂಡ ಮಾಡ್ಕೊಂಡಿದ್ದಾರೆ. ಏನು,
ಎಸ್ ನಂಬರ್ ಅಂದರೆ ಸ್ಟೀರಿಕ್ ನಂಬರ್ ಈಸ್ ಈಕ್ವಲ್ ಟು ಇದನ್ನು ಅರ್ಥ ಆಯ್ತಾ? ಆಫ್ ದ ಡಿಫರೆನ್ಸ್ ಬಿಟ್ವೀನ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ on central atom plus अर्थ आयता number of single bonded atoms अर्थ आयता number of bonded atoms attached by single bonds, number of bonded atoms bonded by single bonds, अथवा number of bonded atoms attached by single bonds, number of bonded atoms by single bonds, number of bonded atoms by single bonds अर्थ आयता? प्लस और माइनस चार्ज इंगू ಕೆಲವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬಟ್ ನೀವು ಯಾವ ಥರದ ಮೈಂಡ್ ಇಟ್ಕೊಂಡು ಇದೆ ನನ್ನ ಪ್ರಕಾರ ಇದೆ ಬೆಸ್ಟ್. ಅರ್ಥ ಆಯ್ತಾ? ನೀವು ಹಿಂಗೆ ಇಟ್ಕೊಳ್ಳೋಂಗಿದ್ರೆ ಹಿಂಗೂ ಜ್ಞಾಪಕ ಇಟ್ಕೋಬೋದು, ಎಲ್ಲ ಒಂದೇ. ಈ ಪ್ಲಸ್ ಆರ್ ಮೈನಸ್ ಚಾರ್ಜ್ ಹೆಂಗೆ ಬರೀತಾರೆ ಅಂದರೆ, ಫಾರ್ ಎಕ್ಸಾಂಪಲ್ ಇದನ್ನು ತಗೊಂಡಾಗ ಇದ್ರ ಮೇಲೆ -2 ಇದೆ ತಾನೆ, +2 ಅಂತ ಹಾಕೊಳ್ಳಿ. ಅರ್ಥ ಆಯ್ತಾ? ಇದ್ರ ಮೇಲೆ ಏನಿದೆ +1 ಇದ್ದಂಗೆ ತಾನೆ, ಇಲ್ಲಿ -1 ಅಂತ ಹಾಕೊಳ್ಳಿ. ಅರ್ಥ ಆಗಿದೆಯಾ? ಹೆಂಗಾದ್ರೂ ಬರ್ಕೊಳ್ಳಿ. ಇವಾಗ ಈ ಫಾರ್ಮುಲಾ ಅರ್ಥ ಆಗಿದೆ ಅನ್ಸುತ್ತೆ. ಈ ಫಾರ್ಮುಲಾ ಪ್ರಕಾರ ನಾವು ಕೆಲವೊಂದು ಎಕ್ಸಾಂಪಲ್ಸ್ನ ಎಕ್ಸ್ಪ್ಲೇನ್ ಮಾಡೋಣ. ವೆರಿ ಸಿಂಪಲ್ ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ನಿಮಗೆ ಈ VSEPR ಥಿಯರಿ ಬಂದಂಗೆ ನಿಮಗೆ ಅಷ್ಟು ಈಸಿ ಇರುತ್ತೆ. ಈ ಫಾರ್ಮುಲಾ ಬಂತು ಅಂದರೆ ಎ ಅಂದ್ರೇನು? ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಬಿ ಅಂದ್ರೇನು? ನಂಬರ್ ಆಫ್, ಅರ್ಥ ಆಯ್ತಾ? ಏನದು? ವೆರಿ ಬಿ ಮಾನೋವೇಲೆಂಟ್ ಆಟಮ್ಸ್ ಅಟ್ಯಾಚ್ ಟು ದ ಸೆಂಟ್ರಲ್ ಆಟಮ್. ಅರ್ಥ ಆಗಿದೆಯಾ? ಎಕ್ಸ್ಪ್ಲೇನ್ ಮಾಡೋಣ ಇವಾಗ. ಫಾರ್ ಎಕ್ಸಾಂಪಲ್ ಕ್ಯಾನ್ ಆಫ್ ದಿಸ್. ಅರ್ಥ ಆಯ್ತಾ? ಫಾರ್ಮುಲಾ ಹಂಗೆ ಇರಲಿ. ABCD ಅಂದ್ರೆ ಮೈಂಡಲ್ಲಿ ಇದೆ ನಿಮಗೆ. ಸಿ ಅಂದ್ರೇನು? ಚಾರ್ಜ್ ಆನ್ ಕ್ಯಾಟಯಾನ್. ಡಿ ಅಂದ್ರೇನು? ಚಾರ್ಜ್ ಆನ್ ಆನಯಾನ್. ಅರ್ಥ ಆಯ್ತಾ? ಇವಾಗ ಫಾರ್ ಎಕ್ಸಾಂಪಲ್ ನಾವು ಅಮೋನಿಯಾನೇ ಡಿಸ್ಕಸ್ ಮಾಡೋಣ. ಅಮೋನಿಯಾ ಶೇಪ್ ಡಿಸ್ಕಸ್ ಮಾಡೋಣ. ಅರ್ಥ ಆಯ್ತಾ? ಸೆಂಟ್ರಲ್ ಆಟಮ್ ಯಾವುದು? ನೈಟ್ರೋಜನ್ ಅಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ? ಎ ಅಂದ್ರೆ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ತಾನೆ. ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ? ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ನೈಟ್ರೋಜನ್? 7. ದಟ್ ಈಸ್ 2,5 ತಾನೆ. ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು ಇರ್ತವೆ? 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಅರ್ಥ ಆಗಿದೆಯಾ? 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಪ್ಲಸ್ ವಾಟ್ ಇಸ್ ಬಿ? ಬಿ ಅಂದ್ರೆ ಏನು? ಈ ಸೆಂಟ್ರಲ್ ಆಟಮ್ಗೆ ಎಷ್ಟು, ಅರ್ಥ ಆಯ್ತಾ, ಮಾನೋವೈಲೆಂಟ್ ಆಟಮ್ಸ್ ಅಟ್ಯಾಚ್ ಆಗಿದೆ ಅಂತ. ಎಷ್ಟು ಅಟ್ಯಾಚ್ ಆಗಿದೆ? 3. ಅರ್ಥ ಆಗಿದೆಯಾ? ಏನಾದರೂ ಚಾರ್ಜ್ ಇದೆ ಇದ್ರ ಮೇಲೆ? ಏನಿಲ್ಲ. ಅದು ನೆಗೆಟಿವ್ ಇಲ್ಲ, ಪಾಸಿಟಿವ್ ಇಲ್ಲ, ಅಷ್ಟೇ ತಾನೆ. ಅರ್ಥ ಆಯ್ತಾ? ಟೋಟಲ್ ಎಷ್ಟಾಯಿತು? 4 ಅಲ್ವಾ? 4 ಟೋಟಲಿ ಬೈ 2. ಅರ್ಥ ಆಯ್ತಾ? ದಟ್ ಈಸ್, ಅಥವಾ 8/2 ದಟ್ ಈಸ್ ಈಕ್ವಲ್ ಟು 4 ಅಲ್ವಾ? ಅಲ್ಲಿಗೆ ಹೈಬ್ರಿಡೇಷನ್ 4 ಇದ್ರೆ, ಹೈಬ್ರಿಡೇಷನ್ 4 ಬಂದ್ರೆ ಅರ್ಥ ಆಯ್ತಾ? sp3 ಇಲ್ಲಿ 4 ಬಂತು ಅಂದ್ರೆ ದಟ್ ಈಸ್ sp3 ಹೈಬ್ರಿಡೈಸೇಷನ್. ಇಲ್ಲಿ 2 ಬಂದ್ರೆ sp ಹೈಬ್ರಿಡೈಸೇಷನ್, 3 ಬಂದ್ರೆ sp2 ಹೈಬ್ರಿಡೈಸೇಷನ್. ಅರ್ಥ ಆಗಿದೆಯಾ? sp3 ಹೈಬ್ರಿಡೇಷನ್. sp4 ಬಂದಿದೆ ತಾನೆ, sp3 ಹೈಬ್ರಿಡೈಸೇಷನ್. ಸರ್
ನೈಟ್ರೋಜನ್ ಹೈಬ್ರಿಡೇಷನ್ ಗೊತ್ತಾಯಿತು. ಇದು sp3 ಹೈಬ್ರಿಡೇಷನ್ ಅಂತ ಹೇಳಿದ್ರೆ ನೀವು ಅರ್ಥ ಗೊತ್ತಾಯ್ತು. sp3 ಹೈಬ್ರಿಡೇಷನ್ ಅಂತ ಗೊತ್ತಾಯ್ತು. ಇವಾಗ ಎಷ್ಟು ಬಾಂಡ್ ಪೇರ್ಸ್ ಎಷ್ಟು ಲೋನ್ ಪೇರ್ಸ್ ಇದೆ ಸರ್ ಅಂತ ಹೇಳ್ಬಿಟ್ಟಂದ್ರೆ, ಇವಾಗ ಇಲ್ಲಿ 4 ಬಂದಿದೆಯಲ್ಲ, ಮಾನೋವೇಲೆಂಟ್ ಬಾಂಡೆಡ್ ಐಟಮ್ಸ್ ಎಷ್ಟಿದಾವೆ? 3 ಇದಾವೆ. ಅಲ್ಲಿ 3 ಬಾಂಡ್ ಪೇರ್ಸ್ ಇದ್ರೆ 4ರಲ್ಲಿ ಎಷ್ಟಿದಾವೆ? ಸ್ಟೀರಿಕ್ ನಂಬರ್ ಅಂತ ಕ್ವಶನ್ ಕೊಟ್ಟಿದ್ದೀನಿ. ಹೈಬ್ರಿಡೇಷನ್ ವಿತ್ ಸ್ಟೀರಿಕ್ ನಂಬರ್ ಬೆಸ್ಟ್ ಅಂತ ಅರ್ಥ ಇರಲಿ. ಅಲ್ಲಿಗೆ 4 ಮೈನಸ್ 3, ಯಾಕಂದ್ರೆ 3 ಹೈಡ್ರೋಜನ್ಸ್ ಮಾನೋವೇಲೆಂಟ್ ಆಟಮ್ಸ್ 3 ಇದಾವೆ. ಅಲ್ಲಿಗೆ 3 ಬಾಂಡ್ ಪೇರ್ಸ್. 4ರಲ್ಲಿ 3 ತೆಗೆದ್ರೆ ಎಷ್ಟು? 1 ಲೋನ್ ಪೇರ್. ಇಲ್ಲಿ ಏನು ನಂಬರ್ ಬಂದಿರುತ್ತೋ ಅರ್ಥ ಆಯ್ತಾ? ಇಲ್ಲಿ ಎಷ್ಟು ಬಾಂಡೆಡ್ ಐಟಮ್ಸ್ ಇದಾವೆ ನೋಡಿಕೊಂಡು ಮಾನೋವೇಲೆಂಟ್ ಐಟಮ್ಸ್. ಸರ್ ಇದೇ ಸರ್ ಆಕ್ಸಿಜನ್ ಇದ್ರೆ ಏನು ಮಾಡ್ತೀರಿ ಸರ್? ಆಕ್ಸಿಜನ್ ಯಾವತ್ತೂ ಡಬಲ್ ಬಾಂಡಿಂದಾನೆ ಸಿಂಗಲ್ ಬಾಂಡಿಂದ ಅಟ್ಯಾಚ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಆಗಿದೆಯಾ? ಇವಾಗ ನೋಡಿಲಿ, ಅಲ್ಲಿಗೆ ಹೆಂಗಿರುತ್ತೆ ಅದಂದ್ರೆ, ಆಕ್ಚುಲಿ ನೋಡಿಲಿ, ನೈಟ್ರೋಜನ್ ಹಿಂಗಿದ್ರೆ ಅರ್ಥ ಆಯ್ತಾ? 4 ಈ 4 ಹಿಂಗೆ ಬರೆದ್ಬಿಡು. ಎಷ್ಟು ಬಾಂಡೆಡ್ 3 ಇದಾವೆ ತಾನೆ? 1 2 3. ಅಲ್ಲಿಗಿದೇನಿದೆ? ಲೋನ್ ಪೇರ್. ಏನಿದು? ಲೋನ್ ಪೇರ್. ಆಸ್ ಪರ್ ದ ರೂಲ್ ಪ್ರಕಾರ sp3 ಹೈಬ್ರಿಡೇಷನ್ ಇದ್ರೆ ಟೆಟ್ರಾಹೈಡ್ರಲ್ ಶೇಪ್ ಬಂದಿರಬೇಕು. ಟೆಟ್ರಾಹೈಡ್ರಲ್ ಶೇಪ್ ಹೊಂದಿರಬೇಕು. ಬಟ್ ಟೆಟ್ರಾಹೈಡ್ರಲ್ ಶೇಪ್ ಹೊಂದಿರಲ್ಲ. ಯಾಕೆ ಹೊಂದಿರ? ಟೆಟ್ರಾಹೈಡ್ರಲ್ ಶೇಪ್ ಹೊಂದಿದ್ರೆ ಎಷ್ಟಿರ್ಬೇಕು ಬಾಂಡ್ ಆಂಗಲ್? 109 ಡಿಗ್ರಿ 28 ಮಿನಿಟ್ಸ್. ಅಥವಾ ಕೆಲವೊಂದು ಟೆಕ್ಸ್ಟ್ ಬುಕ್ಸ್ 109 ಡಿಗ್ರಿ 0.5 ಅಂತ ಕೂಡ ಕೊಡ್ತಾರೆ. ಆಕ್ಚುಲಿ 0.5 ಡಿಗ್ರಿ ಅಂದರೆ 30 ಮಿನಿಟ್ಸ್ ಇವು. ಅರ್ಥ ಆಯ್ತಾ? ಬಟ್ ಏನು ಮಾಡ್ತೀವಿ ನಾವು? ನಿಯರ್ಲಿ 30, 28 ಅಂದರೆ ಇಸ್ ನಿಯರ್ಲಿ 30 ಅಂತ ಹಿಂಗೂ ಕೂಡ ಅರ್ಥ ಆಯ್ತಾ? 109.5 ಡಿಗ್ರಿ ಅಂತ ಕೊಡ್ಬೋದು, ಅದು 109 ಡಿಗ್ರಿ 28 ಮಿನಿಟ್ಸ್ ಅಂತ ಕೊಡ್ಬೋದು. ಇಷ್ಟು ಬಾಂಡ್ ಆಂಗಲ್ ಇರ್ಬೇಕು ತಾನೆ? ಬಟ್ ಅಷ್ಟು ಬಾಂಡ್ ಆಂಗಲ್ ಇರಲ್ಲ ಇಲ್ಲಿ. ಯಾಕಿರಲ್ಲ ಅಂದರೆ ಒಂದು ಲೋನ್ ಪೇರ್ ಇದೆ. ಲೋನ್ ಪೇರ್ ಬಾಂಡ್ ಪೇರ್ ಇಸ್ ಮೋರ್ ರಿಪಲ್ಷನ್ ದೆನ್ ಬಾಂಡ್ ಪೇರ್ ಅಂಡ್ ಬಾಂಡ್ ಪೇರ್. ಆದ್ರಿಂದ ಏನಾಗುತ್ತೆ? ಇಟ್ ಗಿವ್ಸ್ 107 ಬಂದ್ಬಿಡುತ್ತೆ. 107 ಡಿಗ್ರಿ ಬಂದ್ಬಿಡುತ್ತೆ. ಯಾಕೆ? ಡ್ಯೂ ಟು ಮೋರ್ ರಿಪಲ್ಷನ್ ಬಿಟ್ವೀನ್ ಲೋನ್ ಪೇರ್ ಅಂಡ್ ಬಾಂಡ್ ಪೇರ್ ದೆನ್ ಬಾಂಡ್ ಪೇರ್ ಅಂಡ್ ಬಾಂಡ್ ಪೇರ್. ಈ ಲೋನ್ ಪೇರ್ ಬಾಂಡ್ ಪೇರ್ ಮಧ್ಯದಲ್ಲಿ ಜಾಸ್ತಿ ರಿಪಲ್ಷನ್ ಆಗಿ ಕಂಪೇರ್ ಟು ಬಾಂಡ್ ಪೇರ್ ಮಧ್ಯದಲ್ಲಿ ಏನಿದೆಯೋ ರಿಪಲ್ಷನ್ ಅದಕ್ಕಿಂತ ಜಾಸ್ತಿ ಇರ್ತದೆ. ದ ಬಾಂಡ್ ಆಂಗಲ್ ಇಸ್ ಗೋಯಿಂಗ್ ಟು ಬಿ ಡಿಸ್ಟಾರ್ಟೆಡ್, ಚೇಂಜ್ ಆಗುತ್ತೆ. ಎಷ್ಟು ಆಗಿದೆ? 107 ಬಂದ್ಬಿಟ್ಟಿದೆ. ವಾಟ್ ಇಸ್ ದ ಶೇಪ್? ಇಟ್ಸ್ ಎ ಪಿರಮಿಡಲ್ ಇನ್ ಶೇಪ್. ಯಾವ ಶೇಪ್ ಬಂದಿದೆ? ಪಿರಮಿಡಲ್ ಇನ್ ಶೇಪ್. ಟೆಟ್ರಾಹೈಡ್ರಲ್ ಶೇಪ್ ಬಂದು ಪಿರಮಿಡಲ್ ಇನ್ ಶೇಪ್ ಬಂತು. ಇಷ್ಟು ಬಾಂಡ್ ಆಂಗಲ್ ಇರಬೇಕಾಗಿತ್ತು, ಇಷ್ಟಕ್ಕೆ ಬಂದಿದೆ. ಅಲ್ಲಿಗೆ ರಿಪಲ್ಸಿವ್ ಫೋರ್ಸ್ ಇದೆಯಾ? ರಿಪಲ್ಸಿವ್ ಫೋರ್ಸ್ ಇಂದ ಡಿಸ್ಟಾರ್ಟ್ ಆಯ್ತಾ? ಚೇಂಜ್ ಆಯ್ತಾ? ಇವನ್ನೇ ನಿಮಗೆ ಸಿದ್ವಿಕ್ ಅಂಡ್ ಪವೆಲ್ ಎಕ್ಸ್ಪ್ಲೈನ್ ಇನ್ ದ VSEPR ಥಿಯರಿ. VSEPR ಥಿಯರಿ ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಯು ಟೇಕ್ ಅನದರ್ ಎಕ್ಸಾಂಪಲ್. ಯು ಟೇಕ್ ಬೋರಾನ್ ಟ್ರೈಫ್ಲೂರೈಡ್. ಇನ್ಮೇಲೆ ಬೋರಾನ್ ಟ್ರೈಫ್ಲೂರೈಡ್ ಅರ್ಥ ಆಯ್ತಾ? ಕ್ಯಾನ್ ರಬ್ ದಿಸ್. ಅಲ್ಲಿಗೆ ಅಮೋನಿಯಾ ಸ್ಟ್ರಕ್ಚರ್ ಯಾವುದು? ಪಿರಮಿಡಲ್ ಇನ್ ಶೇಪ್. ಚೆನ್ನಾಗಿ ನೆನಪಿಟ್ಕೋ. ಆಕ್ಚುಲಿ ಟೆಟ್ರಾಹೈಡ್ರಲ್ ಬರಬೇಕಾಗಿತ್ತು, ಯಾಕಂದ್ರೆ sp3 ಹೈಬ್ರಿಡೇಷನ್. ನೀವು 1 ಮಾರ್ಕಲ್ಲಿ ಕೇಳ್ಬೋದು, ವಾಟ್ ಇಸ್ ದ ಹೈಬ್ರಿಡೇಷನ್ ಆಫ್ ನೈಟ್ರೋಜನ್ ಆಟಮ್ ಇನ್ ಅಮೋನಿಯಾ? ಸೋ ಮೆನಿ ಟೈಮ್ಸ್ ಬಿಡು ಕ್ವಶನ್. sp3ನೇ ನೀವು ಫಾರ್ಮುಲಾದಿಂದ ಕಂಡುಹಿಡಿದಿರಬೇಕಾದ್ರೆ. ವಾಟ್ ಇಸ್ ದ ಶೇಪ್? ಪಿರಮಿಡಲ್ ಇನ್ ಶೇಪ್. ವಾಟ್ ಇಸ್ ದ ಬಾಂಡ್ ಆಂಗಲ್? 107 ಡಿಗ್ರಿ. How many bond pairs and lone pairs are present around the central atom of nitrogen atom in the ammonia? ಅಮೋನಿಯಾದಲ್ಲಿ ನೈಟ್ರೋಜನ್ ಐಟಮ್ ಸುತ್ತಲೂ ಎಷ್ಟು ಬಾಂಡ್ ಪೇರ್ಸ್ ಎಷ್ಟು ಲೋನ್ ಪೇರ್ಸ್ ಇರುತ್ತೆ ಅಂತ ಕೂಡ ಕೇಳ್ಬೋದು. ಹೌ ಮೆನಿ ಬಾಂಡ್ ಪೇರ್ಸ್? ನೀನು ಹಿಂಗೆ ಕಂಡುಹಿಡ್ಕೊಂಬಿಡು. ಅರ್ಥ ಆಯ್ತಾ? ಅದರಲ್ಲಿ ಎಷ್ಟು ಐಟಮ್ಸ್ ಇದೆ ನೋಡು? 3 ಬಾಂಡ್ ಪೇರ್ಸ್ ಒಂದು ಲೋನ್ ಪೇರ್. ಟೋಟಲ್ ಕಂಡುಹಿಡ್ಕೊಳ್ತೀಯ. ಬಾಂಡೆಡ್ ಐಟಮ್ಸ್ ಮಾನೋವೇಲೆಂಟ್ ಬಾಂಡೆಡ್ ಐಟಮ್ಸ್ ಎಷ್ಟಿದೆ ನೋಡ್ಕೋ, ಅಷ್ಟು ಬಾಂಡ್ ಪೇರ್ಸ್ ಕೊಟ್ಬಿಡು, ಮಿಕ್ಕಿದ್ದು ಲೋನ್ ಪೇರ್. ಅರ್ಥ ಆಯ್ತಾ? ಇವಾಗ ನಾವು BF3 ಡಿಸ್ಕಸ್ ಮಾಡೋಣ. ಬೋರಾನ್ ಟ್ರೈಫ್ಲೂರೈಡ್. ಅರ್ಥ ಆಯ್ತಾ? ಅರ್ಥ ಆಗಿದೆ ಅನ್ಸುತ್ತೆ. ಶೇಪ್ ಆಫ್ ದ
ಅಮೋನಿಯಾ ಮಾಲಿಕ್ಯೂಲ್, ಶೇಪ್ ಆಫ್ ಅಮೋನಿಯಾ ಮಾಲಿಕ್ಯೂಲ್, ಬಾಂಡ್ ಆಂಗಲ್, ಯಾಕೆ ಅದು ಶೇಪ್ ಚೇಂಜ್ ಆಯಿತು, ಹೈಬ್ರಿಡೇಷನ್ ಆಫ್ ನೈಟ್ರೋಜನ್ ಆಟಮ್ ಇನ್ ಅಮೋನಿಯಾ ಮಾಲಿಕ್ಯೂಲ್, ಎಷ್ಟು ಬಾಂಡ್ ಪೇರ್ಸ್ ಎಷ್ಟು ಲೋನ್ ಪೇರ್ಸ್ ಅಂತ ಅರ್ಥ ಆಗಿದೆಯಾ. ನೆಕ್ಸ್ಟ್ ಇಟ್ಸ್ ವೆರಿ ಸಿಂಪಲ್, BF3 ಡಿಸ್ಕಸ್ ಮಾಡೋಣ. BF3 ಅಲ್ಲಿ ಬೋರಾನ್ ಇಸ್ ದ ಸೆಂಟ್ರಲ್ ಆಟಮ್, ಅರ್ಥ ಆಯ್ತಾ, ಬೋರಾನ್ ಇಸ್ ಸೆಂಟ್ರಲ್ ಆಟಮ್. ಬೋರಾನ್ ಅಟಾಮಿಕ್ ನಂಬರ್ ಎಷ್ಟು ಅರ್ಥ ಆಯ್ತಾ, 5 ಅಂದ್ರೆ ಏನು, ದಟ್ ಈಸ್ 2,3 ತಾನೆ, ಅರ್ಥ ಆಯ್ತಾ. ಅಲ್ಲಿಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು 3 ಪ್ಲಸ್ ವಾಟ್ ಈಸ್ ಬಿ, ನಂಬರ್ ಆಫ್ ಮಾನೋವೇಲೆಂಟ್ ಬಾಂಡೆಡ್ ಆಟಮ್ಸ್ ಎಷ್ಟಿದಾವೆ 3. ಏನಾದ್ರು ಚಾರ್ಜ್ ಹೊಂದಿದೆಯಾ, ಇಲ್ಲ. ಚಾರ್ಜ್ ಹೊಂದಿದೆಯಾ, ಇಲ್ಲ, ಏನು ಚಾರ್ಜ್ ಹೊಂದಿಲ್ಲ. ಆದ್ದರಿಂದ ದಟ್ ಈಸ್ 3 6/2 ದಟ್ ಈಸ್ ಈಕ್ವಲ್ ಟು 3 ಇತ್ತು ಅಂದ್ರೆ ಹೈಬ್ರಿಡೇಷನ್ ಏನು, sp2. ವಾಟ್ ಇಸ್ ದ ಶೇಪ್, ವಾಟ್ ಇಸ್ ದ ಟ್ರಿಗೊನಲ್ ಪ್ಲೇನಾರ್ ಇನ್ ಶೇಪ್, ಅರ್ಥ ಆಯ್ತಾ. ಟ್ರಿಗೊನಲ್ ಪ್ಲೇನಾರ್ ಅಂದ್ರೆ ಹೆಂಗಿರುತ್ತೆ ನೋಡಿ, ಇಲ್ಲಿ ಬೋರಾನ್ ಎಷ್ಟು ಲೋನ್ ಪೇರ್ಸ್ ಎಷ್ಟು ಬಾಂಡ್ ಪೇರ್ಸ್ ಇದೆ, 0 ಲೋನ್ ಪೇರ್ಸ್, ಯಾಕಂದ್ರೆ 3 ಬಾಂಡೆಡ್, 3 ಬಾಂಡೆಡ್ 0 ಲೋನ್ ಪೇರ್ಸ್. ವಾಟ್ ಇಸ್ ಅ ಬಾಂಡ್ ಆಂಗಲ್, ಟ್ರಿಗೊನಲ್ ಪ್ಲೇನರ್ ಇದ್ರೆ ಲೋನ್ ಪೇರ್ ಇಲ್ಲಿ ಇವಾಗ ಎಲ್ಲ ಬಾಂಡ್ ಪೇರ್ಸ್, ಅದರಿಂದ ದಟ್ ಇಸ್ 120. ಬಾಂಡ್ ಆಂಗಲ್ ಗೊತ್ತಾಯ್ತು, ಅರ್ಥ ಆಯ್ತಾ. 3 ಬಾಂಡ್ ಪೇರ್ಸ್ ಇರ್ತಕ್ಕಂಥ ಬಾಂಡ್ ಆಂಗಲ್ ಇಸ್ ಗೋಯಿಂಗ್ ಟು ಬಿ ಸೇಮ್. ಅದು ಒಂದು ಲೋನ್ ಪೇರ್ ಇದ್ರೆ ಬಾಂಡ್ ಆಂಗಲ್ ಚೇಂಜ್ ಆಗ್ತಿತ್ತು, ಲೋನ್ ಪೇರ್ ಇಲ್ಲ, ಅದಕ್ಕೋಸ್ಕರ 120 ಡಿಗ್ರಿ. ವಾಟ್ ಇಸ್ ದ ಶೇಪ್, ಟ್ರಿಗೊನಲ್ ಪ್ಲೇನಾರ್ 120 ಬಾಂಡ್ ಆಂಗಲ್, sp2 ಹೈಬ್ರಿಡೈಸೇಷನ್. ಏನು ಹೇಳಿದ್ರು, sp2 ಸೆಂಟ್ರಲ್ ಆಟಮ್ ಅಂಡರ್ ಗೋಯಿಂಗ್ sp2 ಹೈಬ್ರಿಡೈಸೇಷನ್. ಬರೀಬಹುದಾ, ಎನಿ ಡೌಟ್, ಬೇಜಾನ್ ಎಕ್ಸಾಂಪಲ್ಸ್ ಕೊಡ್ಬೋದು ನೀವು, ಅರ್ಥ ಆಯ್ತಾ. ಟೇಕ್ ಫಾರ್ ಎಕ್ಸಾಂಪಲ್ ವಾಟರ್, ಅರ್ಥ ಆಯ್ತಾ. ವಾಟರ್ ಮಾಲಿಕ್ಯೂಲ್ ತಗೊಳ್ಳೋಣ, ಕ್ಯಾನ್ ಆಫ್ ದಿಸ್ ವಾಟರ್ ಮಾಲಿಕ್ಯೂಲ್ಸ್ ಎಷ್ಟು ಲೋನ್ ಪೇರ್ಸ್ ಎಷ್ಟು ಬಾಂಡ್ ಪೇರ್ಸ್ ಇದೆ, BF3 ಅಂತ ಕೇಳಿ ಬರೀಬಹುದು. 0 ಲೋನ್ ಪೇರ್ಸ್, 3 ಬಾಂಡ್ ಪೇರ್ಸ್, ಹೈಬ್ರಿಡೇಷನ್ sp3, ಬಾಂಡ್ ಆಂಗಲ್ 120. ಅರ್ಥ ಆಗಿದೆಯಾ. ನಾವು ಫಾರ್ ಎಕ್ಸಾಂಪಲ್ ಯು ಟೇಕ್ ವಾಟರ್ ವಿಚ್ ಇಸ್ ಸೆಂಟ್ರಲ್ ಆಟಮ್, ಆಕ್ಸಿಜನ್ ಆಟಮ್, ಅರ್ಥ ಆಯ್ತಾ. ದಿಸ್ ಇಸ್ ಸೆಂಟ್ರಲ್ ಆಟಮ್. ಹೌ ಮೆನಿ ವೇಲೆನ್ಸ್ ಎಲೆಕ್ಟ್ರಾನ್ಸ್, ಆಕ್ಸಿಜನ್ ಅಟಾಮಿಕ್ ನಂಬರ್ 8 ತಾನೆ, 2,6 8. ಅಲ್ಲಿಗೆ ಆಫ್ ದ ಡಿಫರೆನ್ಸ್ ಬಿಟ್ವೀನ್ ಎಷ್ಟು 6 ಪ್ಲಸ್ ಮಾನೋವೇಲೆಂಟ್ ಆಟಮ್ಸ್ ಸೆಂಟ್ರಲ್ ಆಟಮ್ಸ್ ಸುತ್ತಲೂ ಎಷ್ಟು ಪ್ರೆಸೆಂಟ್ ಆಗಿದೆ 2. ಅರ್ಥ ಆಯ್ತಾ. ಏನಾದರೂ ಚಾರ್ಜ್ ಇದೆಯಾ ಅದ್ರ ಮೇಲೆ, ಇಲ್ಲ, ಅರ್ಥ ಆಯ್ತಾ. ಇವಾಗ ಎಷ್ಟು ಬರುತ್ತೆ, ದಟ್ ಈಸ್ 8/2 ದಟ್ ಈಸ್ ಈಕ್ವಲ್ ಟು 4 ಇದೆ ಅಂದರೆ ವಾಟ್ ಇಸ್ ಹೈಬ್ರಿಡೇಷನ್, sp3 ಹೈಬ್ರಿಡೇಷನ್. ಅರ್ಥ ಆಯ್ತಾ. ಇವಾಗ ಎಷ್ಟು ಲೋನ್ ಪೇರ್ಸ್ ಎಷ್ಟು ಬಾಂಡ್ ಪೇರ್ಸ್ ಅಂತ ಕಂಡುಹಿಡಿಬೋದಾ. ಇವಾಗ ಇದು 4 ಬಂದಿದೆ, ಈ ಸೆಂಟ್ರಲ್ ಆಟಮ್ ಸುತ್ತಲೂ ಎಷ್ಟು ಬಾಂಡೆಡ್ ಮಾನೋವೈಲೆಂಟ್ ಆಟಮ್ಸ್ ಎಷ್ಟು 2 ಇದಾವೆ, ಅಲ್ಲಿ 4 - 2 ಅಲ್ಲಿ 2 ಲೋನ್ ಪೇರ್ಸ್ 2 ಬಾಂಡ್ ಪೇರ್ಸ್. ನೋಡಿ ಇಲ್ಲಿ ಇದು ಇದ್ರ ಸುತ್ತಲೂ ಆಕ್ಸಿಜನ್ ಸುತ್ತಲೂ, ಅರ್ಥ ಆಯ್ತಾ. ಇವು 2 ಬಾಂಡ್ ಪೇರ್ಸ್ ಇದಾವೆ, ಎಷ್ಟಿದಾವೆ 2 ಬಾಂಡ್ ಪೇರ್ಸ್ ಇದೆ ಅದು ಹೈಡ್ರೋಜನ್ ಆಟಮ್ಗೆ. ಅಲ್ಲಿಗೆ 4ರಲ್ಲಿ 2 ಹೋಯ್ತು ಅಂದ್ರೆ ಇನ್ನು 2 ಲೋನ್ ಪೇರ್ಸ್ ಇರಲೇಬೇಕಾ, 2 ಲೋನ್ ಪೇರ್ಸ್. What is the hybridization of central atom? sp3 hybridization. ಅಲ್ವಾ. sp3 hybridization ಇದ್ರೆ ನಮ್ಗೆ ಶೇಪ್ ಏನು ಬರಬೇಕು, ಟೆಟ್ರಾಹೆಡ್ರಲ್ ಶೇಪ್ ಬರಬೇಕು. ಟೆಟ್ರಾಹೆಡ್ರಲ್ ಇದ್ರೆ ಬಾಂಡ್ ಆಂಗಲ್ ಎಷ್ಟಿರಬೇಕು, ದಟ್ ಈಸ್ 109 ಡಿಗ್ರಿ 28 ಮಿನಿಟ್ಸ್ ಇರಬೇಕು ಅಲ್ವಾ. 109 ಡಿಗ್ರಿ 28 ಮಿನಿಟ್ಸ್ ಇರಬೇಕು. ಬಟ್ ಇಷ್ಟಿರಲ್ಲ ಇದು, ಯಾಕಿರಲ್ಲ. ಲೋನ್ ಪೇರ್ ಈಸ್ ಮೋರ್ ರಿಪಲ್ಷನ್ ದ್ಯಾನ್, ಅರ್ಥ ಆಯ್ತಾ. ಲೋನ್ ಪೇರ್ ಅಂಡ್ ಬಾಂಡ್ ಪೇರ್ ಈಸ್ ಮೋರ್ ರಿಪಲ್ಷನ್ ದ್ಯಾನ್ ಬಾಂಡ್ ಪೇರ್ ಅಂಡ್ ಬಾಂಡ್ ಪೇರ್. ಇದರ ಆರ್ಡರ್ ಆಫ್ ರಿಪಲ್ಷನ್ ಒಂದಿರುತ್ತಾ. ಲೋನ್ ಪೇರ್ ಈಸ್ ಮೋರ್ ರಿಪಲ್ಷನ್, ಲೋನ್ ಪೇರ್ ಬಾಂಡ್ ಪೇರ್ ಇಸ್ ಮೋರ್ ರಿಪಲ್ಷನ್, ಬಾಂಡ್ ಪೇರ್. ಹೆನ್ಸ್ ಏನಾಗುತ್ತೆ,
ಇಷ್ಟು ಬಾಂಡ್ ಆ್ಯಂಗಲ್ ಇರ್ತಕ್ಕಂಥದ್ದು ಎಷ್ಟಕ್ಕೆ ಬಂದುಬಿಡುತ್ತೆ ಅಂದರೆ 104.5 ಡಿಗ್ರಿ ಬಂದ್ಬಿಡುತ್ತೆ. 104.5 ಡಿಗ್ರಿ ಬಂದ್ಬಿಡುತ್ತೆ. ಅರ್ಥ ಆಯ್ತಾ? ಅವಾಗ ಏನಾಯ್ತು, ಶೇಪ್ ಚೇಂಜ್ ಆಗಬೇಕಾ? ಇವಾಗ ಟೆಟ್ರಾಹೆಡ್ರಲ್ ಶೇಪ್ ಬದಲು ಇನ್ವರ್ಟೆಡ್ ವಿ ಶೇಪ್ ಅಥವಾ ಬೆಂಚ್ ಶೇಪ್ ಏನೋ ಬರುತ್ತೆ. ಬಾಂಡ್ ಆ್ಯಂಗಲ್ ಚೇಂಜ್ ಆಯ್ತಾ? ಏನಾಯ್ತು? ಇಟ್ ಈಸ್ ಬೆಂಚ್ ಶೇಪ್. ನೋಡಿ, ಹೈಬ್ರಿಡೇಷನ್ ಮೇಲೆ ನಾವು ಟೆಟ್ರಾಹೆಡ್ರಲ್ ಕೊಡಬೇಕಾಗಿತ್ತು, ಬಟ್ ಟೆಟ್ರಾಹೆಡ್ರಲ್ ಶೇಪ್ ಹೊಂದಿರಲ್ಲ, ಬೆಂಚ್ ಶೇಪ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಎಷ್ಟು ಲೋನ್ ಪೇರ್ಸ್ ಎಷ್ಟು ಬಾಂಡ್ ಪೇರ್ಸ್ ಇರುತ್ತೆ ಅಂತ ಕೂಡ ಕೇಳ್ಬೋದು. ನೀವು ಇದನ್ನು ಕಂಡು ಹಿಡ್ಕೊಳ್ಳಿ. ಯಾವ್ದು ವಾಟ್ರು ನೀವು ಜ್ಞಾಪಕ ಇಟ್ಕೊಂಡಿರ್ತೀರಾ, ಬೇರೆ ಬೇರೆ ಕಾಂಪ್ಲಿಕೇಟೆಡ್ ಮಾಲಿಕ್ಯೂಲ್ಸ್ ಕೇಳಿದಾಗ ನೀವು ಇದರಿಂದ ಕಂಡು ಹಿಡ್ಕೊಳ್ಳಿ. ಅದರಲ್ಲಿ ಎಷ್ಟು ಬಾಂಡೆಡ್ ಐಟಮ್ಸ್, ಮಾನೋವ್ಯಾಲೆಂಟ್ ಐಟಮ್ಸ್ ಎಷ್ಟಿದೆ ನೋಡ್ಕೊಳ್ಳಿ. ಅದನ್ನು ಮೈನಸ್ ಮಾಡಿಬಿಡಿ, ಅವಾಗ ಗೊತ್ತಾಗ್ಬಿಡುತ್ತೆ ಲೋನ್ ಪೇರ್ಸ್ ಬಾಂಡ್ ಪೇರ್ಸ್. ಇವು ಎಷ್ಟಿದ್ರೆ ಅಷ್ಟು ಬಾಂಡ್ ಪೇರ್ಸ್. 2 ಬಾಂಡ್ ಪೇರ್ಸ್, 4ರಲ್ಲಿ 2 ಹೋಯ್ತು ಅಂದರೆ 2 ಲೋನ್ ಪೇರ್ಸ್. ಅರ್ಥ ಆಗಿದೆಯಾ? ಅಲ್ಲಿ ಲೋನ್ ಪೇರ್ಸ್ ಬಾಂಡ್ ಪೇರ್ಸ್ ಕೇಳ್ಕೊಳ್ಳಿ, ಬಾಂಡ್ ಆ್ಯಂಗಲ್ ಕೇಳ್ಕೊಳ್ಳಿ, ಇಲ್ಲ ಶೇಪ್ ಕೇಳ್ಕೊಳ್ಳಿ, ನಾವು ಈಸಿಯಾಗಿ ಕೊಡ್ಬೋದು. ಅರ್ಥ ಆಗಿದೆಯಾ? ಎನಿ ಡೌಟ್? ಅರ್ಥ ಆಗಿದೆಯಾ? ಅಲ್ಲಿಗೆ ವಾಟರ್ ಮಾಲಿಕ್ಯೂಲ್ ಯಾವ ಶೇಪ್ ಅಂತಿರುತ್ತೆ? ಬೆಂಚ್ ಶೇಪ್ ಅಥವಾ ಇನ್ವರ್ಟೆಡ್ ವಿ ಶೇಪ್ ಅಂತ ಇರ್ತೀವಿ. ಬಾಂಡ್ ಆ್ಯಂಗಲ್ 104 ಬಂದ್ಬಿಡುತ್ತೆ, ಯಾಕಂದರೆ ಟೆಟ್ರಾಹೆಡ್ರಲ್ ಶೇಪ್ ಬರಬೇಕು. ಬಟ್ ದ ಆಕ್ಸಿಜನ್ ಆಟಮ್ ಅಂಡರ್ಗೋಯಿಂಗ್ sp3 ಹೈಬ್ರಿಡೇಷನ್. sp3 ಹೈಬ್ರಿಡೈಸೇಷನ್ ಮರಿಬಾರ್ದು. ಅರ್ಥ ಆಗಿದೆಯಾ? ಎನಿ ಡೌಟ್? ಕ್ಯಾನ್ ರಬ್ ದಿಸ್? ಅರ್ಥ ಆಯ್ತಾ? ಎಷ್ಟಾಯ್ತಲ್ಲಿ? 3 ಆಯ್ತಾ? ನೆಕ್ಸ್ಟ್ ಡಿಸ್ಕಸ್ ದ ಶೇಪ್ ಆಫ್ ಬೆರಿಲಿಯಂ ಡೈಕ್ಲೋರೈಡ್. ಏನು ಹೇಳಿ? ಬೆರಿಲಿಯಂ ಡೈಕ್ಲೋರೈಡ್. ವಿಚ್ ಇಸ್ ಸೆಂಟ್ರಲ್ ಆಟಮ್? ಬೆರಿಲಿಯಂ. ಸೆಂಟ್ರಲ್ ಆಟಮ್ ಇಸ್ ಬೆರಿಲಿಯಂ. ಅರ್ಥ ಆಯ್ತಾ? ಬೆರಿಲಿಯಂ ಅಟಾಮಿಕ್ ನಂಬರ್ ಎಷ್ಟು? ಫಸ್ಟ್ ಹೆಚ್ಚು ಕಂಡು ಹಿಡ್ಕೊಳ್ಳಿ. ಆಫ್ ದ ಡಿಫರೆನ್ಸ್ ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಕಂಡು ಹಿಡಿದ್ರೆ ಅಟಾಮಿಕ್ ನಂಬರ್ ಎಷ್ಟು? 4. ಅಟಾಮಿಕ್ ನಂಬರ್ 4 ಅಂದರೆ 2, ತಾನೆ. ಅಲ್ಲಿಗೆ 2 ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ಲಸ್ ಮಾನೋವ್ಯಾಲೆಂಟ್ ಬಾಂಡೆಡ್ ಐಟಮ್ಸ್ ಎಷ್ಟು? 2. ಏನೋ ಚಾರ್ಜ್ ಒಂದಿದೆಯಾ? ಇಲ್ಲ. ಅರ್ಥ ಆಯ್ತಾ? ಚಾರ್ಜ್ ಒಂದಿಲ್ಲ. ಇವೊಂದು ಕೆಲಸ ಮಾಡೋಣ. ದಟ್ ಈಸ್ 4/2, ದಟ್ ಈಸ್ ಈಕ್ವಲ್ ಟು 2. 2 ಇದ್ರೆ ಹೈಬ್ರಿಡೇಷನ್ ಏನು? sp. ಅರ್ಥ ಆಯ್ತಾ? ಹೈಬ್ರಿಡೇಷನ್ ಏನು? sp ಹೈಬ್ರಿಡೈಸೇಷನ್. ಯಾವಾಗ sp ಹೈಬ್ರಿಡೇಷನ್ ಅಂತ ಗೊತ್ತಾಯ್ತು, ವಾಟ್ ಇಸ್ ದ ಶೇಪ್? ಲೀನಿಯರ್ ಶೇಪ್. ಇವಾಗ ಇವೆರಡು ಬಾಂಡ್ ಪೇರ್ಸ್ ನೋಡಿ, 2 ಇರ್ತಕ್ಕಂಥದ್ದು. ಇಲ್ಲಿ ಮಾನೋವ್ಯಾಲೆಂಟ್ ಐಟಮ್ಸ್ 2 ಇದೆ, ಆಗ 2 ಬಾಂಡ್ ಪೇರ್ಸ್. ಲೋನ್ ಪೇರ್ಸ್ ಇಲ್ವೇ ಇಲ್ಲ. ಅವು ಬಾಂಡ್ ಆ್ಯಂಗಲ್ ಏನು ಚೇಂಜ್ ಆಗಲ್ಲ. ಅವಾಗ sp ಹೈಬ್ರಿಡೇಷನ್ ಇದ್ರೆ ವಾಟ್ ಇಸ್ ದ ಬಾಂಡ್ ಆ್ಯಂಗಲ್? 180. ಈಸಿಯಾಗಿ ಹೇಳ್ಬೋದು. ಬೆರಿಲಿಯಂ ಡೈಕ್ಲೋರೈಡ್ 180 ಬಾಂಡ್ ಆ್ಯಂಗಲ್. ವಾಟ್ ಇಸ್ ದ ಶೇಪ್? ಲೀನಿಯರ್ ಇನ್ ಶೇಪ್. ಜಿಮಿಟ್ರಿ ಬಂದು ಲೀನಿಯರ್, ಬಾಂಡ್ ಆ್ಯಂಗಲ್ ಬಂದು 180. ಅರ್ಥ ಆಯ್ತಾ? ಎಷ್ಟು ಬಾಂಡ್ ಪೇರ್ಸ್, ಎಷ್ಟು ಲೋನ್ ಪೇರ್ಸ್ ಅಂದರೆ ಲೋನ್ ಪೇರ್ಸ್ 0, ಬಾಂಡ್ ಪೇರ್ಸ್ 2. ಏನು ಬೇಕಾಗಿದ್ರು ಹೇಳ್ಬೋದು, ಅಷ್ಟು ಈಸಿ ಇದೆ. ಅರ್ಥ ಆಗಿದೆಯಾ? ಅಲ್ಲಿ VSEPR ಥಿಯರಿ ನಿಮಗೆ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ವಿಲ್ ಡಿಸ್ಕಸ್. ನಿಮಗೆ 4 ಥಿಯರೀಸ್ ಮೇಲೆ ಕಡಿಮೆ ಅಂದರೆ CETಯಲ್ಲಿ, ನೀಟಲ್ಲಿ, JEಯಲ್ಲಿ ಕಡಿಮೆ ಅಂದರೆ 4 ಕ್ವಶನ್ಸ್ ಇರ್ತವೆ. 3ರಿಂದ 4 ಕ್ವಶನ್. 3 ಅಂತೂ ರೇರಾಗಿ ಕೇಳಿರ್ತಕ್ಕಂಥದ್ದು. 4, 5, 6 ಜಾಸ್ತಿ ಕೇಳಿದ್ದಾರೆ ಕ್ವಶನ್ಸ್. CETಯಲ್ಲಿ ಆದರೆ 6 ಕ್ವಶನ್ಸ್ ಕೆಮಿಕಲ್ ಬಾಂಡಿಂಗ್. ಅರ್ಥ ಆಯ್ತಾ? ನೀಟಲ್ಲಿ ನೋಡಿ 2018ರಿಂದ ಈಚೆ 4 ಕ್ವಶನ್ಸ್ ಕೇಳ್ಕೊಂಡ್ಬರ್ತಿದ್ದೀನಿ. ಒಂದರಲ್ಲಿ ಮಾತ್ರ 3 ಕ್ವಶನ್ಸ್ ಇದೆ, ಎಲ್ಲ 4 ಕ್ವಶನ್ಸ್ ಕೇಳ್ಕೊಂಡ್ಬರ್ತಾ ಇದ್ದಾನೆ. ಅರ್ಥ ಆಯ್ತಾ? 4 16, 12ರಿಂದ 16 ಮಾರ್ಕ್ಸ್ ಕಟ್ಟಿಟ್ಟು ಬರ್ತೀನಿ. ಕೆಮಿಕಲ್ ಬಾಂಡಿಂಗ್ ಪರ್ಫೆಕ್ಟ್ ಆಗಿದೆ ನಾನು. ಅರ್ಥ ಆಗಿದೆಯಾ? ಇವಾಗ ಸರ್ ನೀವೆಲ್ಲ ಮಾಲಿಕ್ಯೂಲ್ಸ್ಗೆ ಮಾಡ್ತಿದ್ದಾರೆ ಸರ್, ಅಯಾನ್ ಕೂಡ ಡಿಸ್ಕಸ್ ಮಾಡೋಣ ಸರ್. ಅರ್ಥ ಆಯ್ತಾ? ಇವಾಗ SO4 2- ನೋಡೋಣ. SO4 2-. ಅರ್ಥ ಆಯ್ತಾ? ಸೆಂಟ್ರಲ್ ಆಟಮ್ ಯಾವುದು? ಸ್ವಲ್ಪ. ವಾಟ್ ಇಸ್ ಅಟಾಮಿಕ್ ನಂಬರ್? 16 ಅಲ್ವಾ? ಅದಕ್ಕೋಸ್ಕರ ಜಿಂಕ್ ಅವ್ರಿಗೆ ಪರ್ಫೆಕ್ಟ್ ಆಗ್ಬಿಟ್ಟಿದೆ ಸಾಕು ಅಂತ ಬಿಟ್ಟು ಹೇಳ್ತಕ್ಕಂಥದ್ದು. 16 ಅಂದರೆ ಏನು?
ನಿಯಾನ್, ಅರ್ಥ ಆಯ್ತಾ? ಹಾಂ, ಎಲೆಕ್ಟ್ರಾನ್ ಕನ್ಫಿಗರೇಷನ್ ನಿಯಾನ್ 3s2 3p4 ಅಲ್ಲ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ? 6 ಇರ್ತವೆ ಅಲ್ವಾ? ಅಥವಾ ನಿಯಾನ್ 2,4 ಅಂತ ಕೂಡ ಬರಿಬೋದು ಇದಕ್ಕೆ. ಅರ್ಥ ಆಗಿದೆಯಾ? ಹಾಂ, ಅಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟು? 6. ಅರ್ಥ ಆಯ್ತಾ? 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದು. ಯಾಕೆ 6 ಹೇಳಿ? ಹಿಂದಿನ ರೇರ್ ಗ್ಯಾಸ್ ಬಿಟ್ಟರೆ ನೀನೆಲ್ಲ ಉಳ್ಕೊಂಡಿದೆಯಾ ಅವೆಲ್ಲ. ಅರ್ಥ ಆಯ್ತಾ? 6 ವೇಲೆನ್ಸ್ ಎಲೆಕ್ಟ್ರಾನ್ಸ್. ಇವಾಗ ಇದ್ರ ಪ್ರಕಾರ ನಾವು ಕಂಡುಹಿಡಿಯೋಣ. ಆಫ್ ದ ಡಿಫರೆನ್ಸ್ ಬಿಟ್ವೀನ್, ಅರ್ಥ ಆಯ್ತಾ? ಇದು 6 ಕೊಡೋಣ, ಪ್ಲಸ್ 0 ಮೈನಸ್ 0. ಯಾಕಂದ್ರೆ ಸಿ ಒಂದು ಕ್ಯಾಟಯನ್ ಅಲ್ಲಿ ಇದೆ, ಆನಯನ್ ತಾನೆ ಇದೆ, ನೆಗೆಟಿವ್ಲಿ ಚಾರ್ಜ್ ಇದ್ರೆ ಆನಯನ್. ಇಲ್ಲಿ +2 ತಾನೆ ಇಲ್ಲ. ಅರ್ಥ ಆಯ್ತಾ? ಯಾಕಂದ್ರೆ ಪ್ಲಸ್ ಡಿ ಅಂದ್ರೆ ಏನು? ಚಾರ್ಜ್ ಆನ್ ಆನಯನ್. ಅರ್ಥ ಆಯ್ತಾ? ಅಲ್ಲಿ ಟೋಟಲಿ 8/2 ದಟ್ ಇಸ್ ಈಕ್ವಲ್ ಟು 4 ಇದ್ರೆ ಹೈಬ್ರಿಡೇಷನ್ ಏನು? sp3. sp3 ತಾನೆ. ಅರ್ಥ ಆಯ್ತಾ? sp3 ಇದ್ರೆ ಏನು ಶೇಪ್? ಟೆಟ್ರಾಹೆಡ್ರಲ್ ಶೇಪ್. ಅರ್ಥ ಆಯ್ತಾ? ಇಲ್ಲಿ ಸರ್ ಏನು ಸರ್, ನಾವು 4 ಇದಾವೆ ಸರ್. ಅರ್ಥ ಆಯ್ತಾ? ಎಷ್ಟು ಬಾಂಡೆಡ್ ಐಟಮ್ಸ್ ಇದಾವೆ ಸರ್? ಎಲ್ಲ ಆಕ್ಚುಲಿ ಸಿಂಗಲ್ ಬಾಂಡಿಂದ ಇರಲ್ಲ. ಅರ್ಥ ಆಯ್ತಾ? ಎಲ್ಲ ಬಾಂಡೆಡ್ ಐಟಮ್ಸ್ ಇರುತ್ತೆ. ಟೋಟಲಿ ಇದನ್ನು ಕಂಡುಹಿಡಿಯೋದು ಗೊತ್ತಾಯ್ತಾ? ಅರ್ಥ ಆಯ್ತಾ? ಟೆಟ್ರಾಹೆಡ್ರಲ್ ಶೇಪ್ ಹೊಂದಿರುತ್ತೆ. ಎನಿ ಡೌಟ್? ಅಲ್ಲಿಗೆ ಟೋಟಲಿ ನಿಮಗೆ ಕೆಲವೊಂದು ಮಾಲಿಕ್ಯೂಲ್ಸ್ ಸ್ಟ್ರಕ್ಚರ್ಸ್, ಅರ್ಥ ಆಯ್ತಾ? ಎಲ್ಲ ಈ ಫಾರ್ಮುಲಾ ಪ್ರಕಾರ ಕಂಡುಹಿಡಿತಕ್ಕಂಥ. ಎ ಅಂದ್ರೇನು, ಬಿ ಅಂದ್ರೆ ಏನು, ಸಿ ಅಂದ್ರೇನು, ಡಿ ಅಂದ್ರೆ ಏನು ತಿಳ್ಕೊಂಡಿರಿ. ಎ ಅಂದ್ರೇನು? ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್. ಬಿ ಅಂದ್ರೆ ಏನು? ನಂಬರ್ ಆಫ್ ಮಾನೋವೇಲೆಂಟ್ ಆಟಮ್ಸ್ ಅಟ್ಯಾಚ್ ಟು ದ ಸೆಂಟ್ರಲ್ ಆಟಮ್. ಸೆಂಟ್ರಲ್ ಆಟಮ್ಗೆ ಎಷ್ಟು ಮಾನೋವೇಲೆಂಟ್ ಆಟಮ್ಸ್ ಅಟ್ಯಾಚ್ ಆಗಿದೆ, ದಟ್ ಗಿವ್ಸ್ ದ ಬಿ. ಸಿ ಚಾರ್ಜ್ ಆನ್ ಕ್ಯಾಟಯಾನ್, ಡಿ ಚಾರ್ಜ್ ಆನ್ ಆನಯಾನ್. ಅರ್ಥ ಆಯ್ತಾ? ಈ ಥರ ನೀವು ಕಂಡುಹಿಡ್ಕೊಂಡು ನಾವು ಶೇಪ್ ಕೊಡ್ಬೋದಾ? ಅರ್ಥ ಆಯ್ತಾ? ನಾವು ನಿಯರ್ಲಿ ಒಂದು 4-5 ಡಿಸ್ಕಸ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಡಿಮೆ ಅಂದರೆ ಒಂದು 15-20 ಅರ್ಥ ಆಯ್ತಾ ಮಾಲಿಕ್ಯೂಲ್ಸ್ ಡಿಸ್ಕಸ್ ಮಾಡಿ VSCP ಫಿನಿಶ್ ಮಾಡಿಬಿಡೋಣ. ಥ್ಯಾಂಕ್ ಯು.